ಇದಕ್ಕೆ ಮೇಡಮ್ ಅವರು ಮೊದಲಿಗೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮ ಪತ್ರಿ ಸರಗು ಸ್ವರ್ಣಮಲಮ್ಮನವರು ಪ್ರಕೃತಿ ಮಾತೆಗೂ ಪಂಚಭೂತಗಳ ಕೃತಜ್ಞತೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ಲ ಕೃತಜ್ಞತೆ. ಮೇಡಮ್ ಸ್ಟಾರ್ಟ್ ಮಾಡೋಣ. ಕೇಳಿಸ್ತಾ ಇದ್ದೇನೆ? ಕೇಳಿಸ್ತಾ ಇದೆ. ಸ್ವಲ್ಪ ಮಧ್ಯದಾಗ ಇನ್ನ ಸ್ವಲ್ಪ ಚೂರ್ ಸರಿರಿ ಈ ಕಡೆ ಸೈಡ್ ಸ್ವಲ್ಪ. ಎಸ್ ಮೇಡಮ್. ಮೇಡಮ್ ಸ್ಟಕ್ ಆಗಿದೆ. ಹಾ ಸ್ಟಾರ್ಟ್ ಮಾಡಿ. ಓಕೆ ಸ್ಟಾರ್ಟ್ ಮಾಡಿ ಮೇಡಮ್. ನಮಸ್ತೆ ಮಾಸ್ಟರ್ಸ್. ಎಲ್ಲ ಈ ಝೂಮ್ ಸೆಕ್ಷನ್ ಅಲ್ಲಿ ಎಲ್ಲ ಬಂದಂತಕ್ಕಂತ ಆತ್ಮ ಬಂಧುಗಳಿಗೆ ಕೋಟಿ ಕೋಟಿ ಕೃತಜ್ಞತೆ ಹೇಳ್ತಾ, ಅದರಿಗೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮ ಪತ್ರಿ ಸರ್ ಅವ್ರಿಗೂ ಸ್ವರ್ಣಮಲಮ್ಮನವ್ರಿಗೂ ಪ್ರಕೃತಿ ಮಾತೆಗೂ ಹಾಗೂ ನನ್ನ ತಂದೆ ತಾಯಿಗಳು ಹಾಗೂ ನನ್ನ ಅತ್ತೆ ಮಾವಂದಿರು ನನ್ನ ಕುಟುಂಬಕ್ಕೂ ಕೃತಜ್ಞತೆ ಹೇಳ್ತಾ ಈ ಒಂದು ಝೂಮ್ ಸೆಕ್ಷನ್ ಅನ್ನು ನನ್ನ ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಸ್ಟರ್ಸ್. ನಾನ್ ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು. ಧ್ಯಾನಕ್ಕಿಂತ ಮೊದ್ಲೇ ಹೇಗಿದ್ದೆ? ಧ್ಯಾನಕ್ಕಿಂತ ಮೊದ್ಲು ನಾನು ಚಿಕ್ಕವಳಿದ್ದಾಗಿಂದಾದ್ರೂ ನಾನು ಆಧ್ಯಾತ್ಮಿಕ ಅಂದ್ರೆ ಬಹಳ ಇಷ್ಟ. ಆಧ್ಯಾತ್ಮಿಕದ ಬಗ್ಗೆ ಬಹಳ ಅರಿವಿತ್ತು. ಆದ್ರೆ ಧ್ಯಾನದ ಬಗ್ಗೆ ಬಹಳ ಕಡಿಮೆ ಗೊತ್ತು ನನಗೆ. ನಾನು ಪೂಜೆ ಜಾಸ್ತಿ ಮಾಡ್ತಾ ಇದ್ದೆ. ಬಹಳಷ್ಟು ಪೂಜೆಗಳು ಮಾಡ್ತಾ ಇದ್ದೆ. ಪೂಜೆ ಮಾಡ್ತಾ ಮಾಡ್ತಾ ನನ್ನ ಜೀವನದಲ್ಲಿ ಬಹಳಷ್ಟು ಮೊದ್ಲು ನಾನು ವಾಸ್ತು ಅನ್ನೋದನ್ನ ನಮ್ಮ ಇಡೀ ಕುಟುಂಬ ಬಹಳಷ್ಟು ನಂಬಿದೆ. ವಾಸ್ತು ಅನ್ನೋದನ್ನ ಬಹಳ ನಂಬ್ತಾ ಇದ್ವಿ ನಾವು. ಏನಪ್ಪಾ ಅಂದ್ರೆ ನಮ್ಗೆ ಏನೋ ಒಂದು ಸಮಸ್ಯೆ ಬಂತಂದ್ರೆ ಅದು ಕಾರಣ ವಾಸ್ತು, ಇಲ್ಲ ನಾವು ವಾಸಿಸುವ ಸ್ಥಳ. ಅದೇ ತರ ನನ್ನ ಕುಟುಂಬದಲ್ಲೂ ಬಹಳಷ್ಟು ಸಮಸ್ಯೆಗಳು ಬಂದ್ವು. ಮೊದ್ಲು ನಾವು ಒಂದ್ ಮನೆಯಲ್ಲಿ ವಾಸ ಮಾಡಿದ್ವಿ. ಆ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಮತ್ತೆ ನಮ್ಮ ಅತ್ತೆ ಮಾವ ಇನ್ನೊಂದ್ ದೊಡ್ಡ ಮನೆ ಕೊಟ್ರು ನಮ್ಗೆ. ಆ ಮನೆಗ್ ಬಂದ ತಕ್ಷಣ ಏನಾಯ್ತಂದ್ರೆ ನಮ್ ದೊಡ್ಡ ಮಗನಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು. ನಾನು ಪೂಜೆ ಮಾಡ್ತಾ ಇದ್ದೆ. ಹೇಗ್ ಮಾಡ್ತಾ ಇದ್ದೆ ಅಂದ್ರೆ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ನಮ್ ಹತ್ರದಲ್ಲೇ ಗ್ರಾಮ ದೇವತೆ ದುರ್ಗಮ್ಮ ದೇವರ ಗುಡಿ ಇದೆ. ನಡ್ಕೊಂಡು ಹೋಗ್ತಾ ಇದ್ದೆ 3 ಗಂಟೆಗೆ. ಆ ಪೂಜೆಗೆ ಏನೇನು ಬೇಕು ಅನ್ನೋದು ಒಂದಿನ ಮುಂಚೆನೆ ಅಷ್ಟೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಹೂವಾಗ್ಲಿ, ಕಾಯಿ ಆಗ್ಲಿ ಏನ್ ಬೇಕು, ಇಲ್ಲ ನಾನ್ ಗುಡಿಗೆ ಹೋಗಕ್ಕೆ ಏನ್ ಬೇಕು. ಅಂದ್ರೆ ಅಷ್ಟು ಮೊದ್ಲಿಂದ ನಾನ್ ಕಲ್ತಿದ್ದು ಪೂಜೆ ಅನ್ನೋದನ್ನ ನಮ್ ತಂದೆ ತಾಯಿ ಮೂಲಕ ನಾನ್ ಕಲ್ತಿದ್ದೆ. ಅದೇ ರೀತಿ ನನ್ ಗಂಡನ್ ಮನೆಯಲ್ಲೂ ಅದೇ ತರ ನಡ್ಕೊಂಡು ಬಂದೆ. ನಡೀತಾ ನಡೀತಾ ಇದೊಂದ್ ಸಮಸ್ಯೆ ಬಂತು ನನಗೆ. ಒಂದ್ ಮನೆ ಚೆನ್ನಾಗಿ ಒಂದ್ ಮನೇಲಿ ಇಟ್ರು ನಮ್ಗೆ ಅತ್ತೆ ಮಾವ. ಆ ಮನೆ ಚೆನ್ನಾಗಿಲ್ಲ ಅಂತೇಳಿ ಮತ್ತೆ ಇನ್ನೊಂದ್ ಮನೆ ಶಿಫ್ಟ್ ಮಾಡ್ಕೊಂಡ್ವಿ. ಆತರ ನಮ್ ಮಕ್ಳಿಗಾಗ್ಲಿ ನನಗಾಗ್ಲಿ ಏನೋ ಒಂದು ಅನಾರೋಗ್ಯ ಸಮಸ್ಯೆ ಬರ್ತಾ ಇರೋದು. ಯಾವಾಗ್ಲೂ ಅನಾರೋಗ್ಯ ಸಮಸ್ಯೆ. ನಮ್ ಮಗನ್ಗ್ ಹಂಗಾದ್ಮೇಲೆ ನಾನು ಬಹಳ ಅಳ್ತಾ ಇದ್ದೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದೀನಿ. ನೋಡ್ರಿ ಮೊದ್ಲು ಅಜ್ಞಾನ. ಎಷ್ಟು ಪೂಜೆ ಮಾಡ್ತಿದ್ರು ಇವಾಗಿನ್ ಜ್ಞಾನ ನಮ್ಗೆ ಗೊತ್ತಿಲ್ಲ. ನಾವ್ ದೇವ್ರನ್ನ ಜಡ್ಜ್ ಮಾಡ್ತಾ ಇದ್ದೆ ನಾನು. ಇಷ್ಟೆಲ್ಲ ಪೂಜೆ ಮಾಡ್ತಾ ಇದೀನಿ, ನನಗೆ ಯಾಕೆ ಈ ಸಮಸ್ಯೆ? ಅನ್ನೋದು ನನ್ನಲ್ಲಿ ನಾನು ಬಹಳ ಹುಡುಕಾಟ ಮಾಡ್ತಾ ಇದ್ದೆ. ನನ್ಗೆ ಏನ್ ಸಿಗ್ಬೋದು? ನಾನು ಇಷ್ಟೆಲ್ಲ ಪೂಜೆ ಮಾಡ್ತಿದೀನಿ, ಸಮಸ್ಯೆ ಬಗೆಹರಿತಾ ಇಲ್ಲ. ಕಷ್ಟಗಳು ಹೋಗ್ತಾ ಇಲ್ಲ. ಆ ತರ ನಮ್ಗೆ ಒಬ್ರಾದ್ಮೇಲೆ ಒಬ್ರಿಗೆ ಮನೆಯಲ್ಲಿ ಬಹಳಷ್ಟು ಅನಾರೋಗ್ಯ ಸಮಸ್ಯೆ ಬರೋದು. ಬಹಳಷ್ಟು ನಮ್ಗೆ ಎದಕ್ಕೂ ಕಷ್ಟ ಇಲ್ಲ, ಎಷ್ಟಕ್ಕೂ ತೊಂದ್ರೆ ಇಲ್ಲ. ಆದ್ರೆ ಈ ಅನಾರೋಗ್ಯ ಸಮಸ್ಯೆ ಅನ್ನೋದು ನಮ್ ಇಡೀ ಕುಟುಂಬಕ್ಕೆ ಕಾಡ್ತಾ ಇತ್ತು. ಎಷ್ಟೋ ವರ್ಷಗಳ ಮೂಲಕ ಇದು ಕಾಡ್ತಾನೆ ಇದೆ. ಆತರ ನಾನ್ ಪೂಜೆ ಜಾಸ್ತಿ ಮಾಡ್ತಾ ಇದನ್ನ ನಾನು ಚಾಂಟಿಂಗ್ ಅಂತ ಇದು ನಾಮ ಹೇಳೋದು ಅದನ್ನು ಬಹಳಷ್ಟು ಮಾಡ್ತಾ ಇದ್ದೆ. ಮತ್ತೆ ರಾಮ ಕೋಟಿ ಅಥವಾ ಸಾಯಿ ಕೋಟಿ ಅಷ್ಟು ಬಹಳ ಬರಿತಾ ಇದ್ದೆ. ಇನ್ನೂ ಹೆಚ್ಚೆಚ್ಚು ಮಾಡ್ತಾ ಇದ್ದೆ ಅದನ್ನ. ಯಾಕಂದ್ರೆ ಕಷ್ಟ ಬೇಗ ಹೋಗ್ತಾವೆ ಅಂತೇಳಿ. ಆತರ ನಾನ್ ಬಹಳಷ್ಟು ಪ್ರಯತ್ನ ಮಾಡ್ತಾ ನಮ್ ಸಮಸ್ಯೆಗೆ ಯಾವ್ದು ಸೊಲ್ಯೂಷನ್ ಸಿಗ್ಲೇ ಇಲ್ಲ. ಒಂದಿನ ಹೀಗೆ ನಾವು ಸರಳ ವಾಸ್ತು ಅನ್ನೋದನ್ನ ಟಿವಿಯಲ್ಲಿ ತೋರ್ಸಿದ್ರು, ಅದನ್ನು ಮಾಡ್ಸಿದ್ವಿ. ಅದ್ರಿಂದನೂ ನಮ್ಗ್ ಸಮಸ್ಯೆ ಹೋಗಿಲ್ಲ. ನಮ್ ಇಡೀ ಕುಟುಂಬ ಸರಳ ವಾಸ್ತುನು ಮಾಡಿಸ್ಕೊಂಡ್ವಿ. ಸಮಸ್ಯೆಗಳು ಹೋಗ್ತಾವೇನೋ ಅಂತೇಳಿ. ಆದ್ರೂ ನಮ್ ಸಮಸ್ಯೆ ಕಡಿಮೆ ಆಗಿಲ್ಲ. ನಮ್ಗೆ ಇನ್ನೂ ಸಮಸ್ಯೆಗಳು ಬಹಳಷ್ಟು ಬರ್ತಾ ಇದ್ವು. ನನಗೆ 2 ಆಪರೇಷನ್ ಆಯ್ತು. ನಮ್ ಮಗನ್ಗೆ ಆಗ್ಲಿ, ನಮ್ ಮಕ್ಕಳಿಗಾಗ್ಲಿ
ಆತರ ನಮ್ಮ ಅತ್ತೆ ಮಾವಂದ್ರಿಗಾಗ್ಲಿ ಆತರ ಬಹಳಷ್ಟು ಸಮಸ್ಯೆಗಳು ಒಂದಲ್ಲ ಒಂದು ಬರ್ತಾನೆ ಇತ್ತು. ಆ ಸಮಸ್ಯೆಗಳು ಹೇಗಪ್ಪ ಹೋಗುತ್ತೆ ಅಂತ ಹೇಳಿ ಬಹಳಷ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಆ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ನನ್ನ ಮಾನಸಿಕ ಕ ಬಹಳಷ್ಟು ತೊಂದರೆಗಳನ್ನು ನನ್ನಾಗ್ ನಾನೇ ಮಾಡ್ಕೊಂಡ್ಬಿಟ್ಟೆ. ಏನಂತೇಳಿ ಯಾವಾಗ್ಲೂ ಆಲೋಚನಾ ಸ್ಥಿತಿಯಲ್ಲೇ ಇರ್ತಾ ಇತ್ತು. ನನ್ನ ಮಕ್ಳೆಲ್ಲ ಹೋದ್ಮೇಲೆ, ನಮ್ಮ ಮನೆಯವರೆಲ್ಲ ಹೋದ್ಮೇಲೆ ನಾನು ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ದೆ. ಏನ್ ನಮ್ ಕಷ್ಟಗಳು ಇಷ್ಟು ನಾನ್ ಪೂಜೆ ಮಾಡ್ತಾ ಇದ್ರು ಕಡಿಮೆ ಆಗ್ತಾ ಇಲ್ಲ. ಏನ್ ಸಮಸ್ಯೆ ಇದೆ ನನಗೆ? ನಮ್ ಕುಟುಂಬಕ್ಕೆ ಏನಂತ ಸಮಸ್ಯೆ ಇದೆ? ಆ ತರ ನಾನ್ ಬಹಳ ಆಳವಾಗಿ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ನನ್ಗ್ ಮೈಗ್ರೇನ್ ಬರ್ತಾ ಇತ್ತು. ನನ್ ತಲೆ ಸುತ್ತುತ್ತಾ ಇತ್ತು. ಒಂದು ಟ್ರೈನಲ್ಲಿ ಹೆಂಗ್ ಓಡಾಡ್ತಿದ್ದೆ ಆ ತರ ಇರ್ತಾ ಇತ್ತು ನನ್ ಮೈಂಡು. ಯಾಕಂದ್ರೆ ಆ ಸಮಸ್ಯೆಗಳು ಆ ತರ ಬರ್ತಾ ಇತ್ತು. ಈ ಧ್ಯಾನ ಅನ್ನೋದು ನಮ್ ಫ್ರೆಂಡ್ ಲಾವಣ್ಯ ಮೂಲಕ ನನ್ಗ್ ಪರಿಚಯ ಆಗಿತ್ತು. ಲಾವಣ್ಯಗ್ ಒಂದ್ಸಲ ಕೃತಜ್ಞತೆ ಹೇಳ್ತಾ ನನ್ಗ್ ಹೇಳ್ತಾ ನೀನ್ ಇಷ್ಟೆಲ್ಲ ಸಮಸ್ಯೆಯಲ್ಲಿ ಇದೆಯಲ್ಲ, ಈ ಧ್ಯಾನ ಅನ್ನೋದ್ ಮಾಡು ನಿನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಲಾವಣ್ಯ. ನನ್ ಜೊತೆ ಮಾತಾಡ್ದಾಗೆಲ್ಲ ನನ್ಗ್ ಧ್ಯಾನ ಬಗ್ಗೆ ಹೇಳ್ತಾ ಇದ್ರು. ನಾನ್ ಅಂತ ಇದ್ದೆ ನನಗೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೆ ಇನ್ನು ಮಕ್ಕಳು ಚಿಕ್ಕವರಾಗಿದ್ರು ಹಾಗಾಗಿ ನಂಗ್ ಟೈಮ್ ಇಲ್ಲ ಅಂತೇನೋ ಹೇಳ್ತಾ ಇದ್ದೆ. ಆತರ ಹೇಳ್ತಾ ಹೇಳ್ತಾ ನಾನು ಕೆಲವೊಂದು ಸಮಸ್ಯೆಗಳು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಬಂದ್ವಿ. ಹಾಗೆ ನಮ್ ಮನೇನೂ ಎಲ್ಲ ಒಡ್ಸ್‌ಬಿಟ್ಟು ದೊಡ್ಡ ಮನೇನ ಚಿಕ್ಕ ಚಿಕ್ಕ ರೂಮ್ ಆಗಿ ವಾಸ್ತು ಸರಿ ಇಲ್ಲ ಅಂತೇಳಿ ಆ ಆಲೋಚನೆ ಮಾಡಿ ಒಂದ್ ₹5,00,000 ಖರ್ಚು ಮಾಡ್ಬಿಟ್ಟು ಮನೆ ಕೂಡ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ವಿ. ಆವಾಗೂ ನಮ್ಗ್ ಸಮಸ್ಯೆ ಬಗೆಹರ್ದಿಲ್ಲ. ನಮ್ ಮನೆಯವ್ರಿಗೊಂದು ಆಕ್ಸಿಡೆಂಟ್ ಆಯ್ತು. ಈ ಮನೆ ಚೇಂಜ್ ಮಾಡಿದ್ರು ಕೂಡ ಹೋಗಿಲ್ಲಲ್ಲ. ಇನ್ನು ನನಗೆ ಸಮಸ್ಯೆ ಜಾಸ್ತಿ ಆಯ್ತು. ನನ್ನಲ್ಲಿ ನಾನು ಬಾಳ ಕೊರಗ್ತಾ ಇದ್ದೆ. ಇಷ್ಟು ವಾಸ್ತು ಅಂತೇಳಿ ಮನೆನೂ ನಾವಿಷ್ಟು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ರು ಆದ್ರೆ ಇನ್ನೊಂದ್ ದೊಡ್ಡ ಸಮಸ್ಯೆ ಬಂತಲ್ಲ. ನಾನ್ ಧ್ಯಾನಕ್ಕೆ ಬರೋಕೆ ರೀಸೆಂಟ್ ಆಗಿ ನಮ್ಮ ಮನೆಯವ್ರಿಗೆ ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು. ಆ ತರ ಆದ್ಮೇಲೆ ನಾನು ಬಹಳಷ್ಟು ಅಳ್ತಾ ಇದ್ದೆ. ಬಹಳಷ್ಟು ತಲೆನೋವು ಬರ್ತಾ ಇತ್ತು. ಹೀಗೆ ಧ್ಯಾನ ಮೇಡಮ್ ಸ್ಟ್ರಕ್ ಅಂತೇಳಿ ಮೇಡಮ್ ಅವ್ರಿಗೊಂದ್ ಜೋರಾದ ಚಪ್ಪಾಳೆ ಬರ್ಬೇಕು. ನಿರ್ಮಾಣ ಮೇಡಮ್ ಮಂಡಲ ಧ್ಯಾನ ಅವ್ರ ಮನೆಗಾಗಿ ಹೋಗ್ತಾ ಇದ್ರು. ಇಲ್ಲೇ ಧ್ಯಾನ ಇಟ್ಕೊಂಡಿದ್ದಾರೆ ಬಾ ಮಮತಾ ಅಂತ ಕರೀತಿದ್ರು. ಆದ್ರೆ ನಾನು ಹೋಗೋ ಪ್ರಯತ್ನನೂ ಮಾಡಿಲ್ಲ ನಾನ್ ಧ್ಯಾನಕ್ಕೆ. ಇನ್ನ ಮುಗಿಯುತ್ತೆ ಧ್ಯಾನ ಅನ್ನೋಷ್ಟ್ರೊಳಗೆ ಇನ್ನು 40 ದಿನ. ಇನ್ನ 5 ದಿನ ಇತ್ತು ಆ ಧ್ಯಾನ. 5 ದಿನ ಧ್ಯಾನ ಇರುವಾಗೆ ಸುವರ್ಣ ಆಂಟಿ ಅಂತೇಳಿ ಒಬ್ರು ನಮ್ಮ ಮನೆಯವ್ರ್ ಪರಿಚಯ. ಆ ಮೇಡಮ್ ಅವ್ರು ಹಿಂಗೆ ಹೋಗ್ತಾ ಇದ್ರು ಧ್ಯಾನಕ್ಕೆ. ನಾನು ನಮ್ಮ ಮನೆಯವ್ರು ಹೊರಗ್ ಕುತ್ಕೊಂಡಿದ್ವಿ. ಅವಾಗ ಮಾತಾಡ್ಸಿದ್ವಿ ಮೇಡಮ್ ಮಾತಾಡ್ಸಿದ ಮೇಲೆ ಅವ್ರು ಹೇಳಿದ್ರು ಇಲ್ಲಿ ಧ್ಯಾನ ಇದೆ. ಹಾಗಾಗಿ ಹೋಗ್ತಾ ಇದೀನಿ. ನಿಮ್ ಹೆಂಡ್ತಿನೂ ಕಳ್ಸು ಅಂತಾನು ಹೇಳಿದ್ರು. ಅವಾಗ ನಮ್ ಮನೆಯವ್ರು ಕಳ್ಸಿದ್ರು. ಅವತ್ತು ಫಸ್ಟ್ ಡೇ ನಾನು ದಿನ ಗೀತಾ ಯಾದವ್ ಮೇಡಮ್ ಕ್ಲಾಸ್ ಇತ್ತು. 1 ತಾಸು ನಾನ್ ಧ್ಯಾನಕ್ಕೆ ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ. ಶ್ವಾಸದ ಮೇಲೆ ಗಮನ ಅನ್ನೋದು. ಆದ್ರೆ ನಾನ್ ಧ್ಯಾನಕ್ಕೆ ಕುತ್ಕೊಂಡೆ. 1 ತಾಸು ಧ್ಯಾನ ಮಾಡ್ದೆ ನಾನು. ಥಾಟ್‌ಲೆಸ್‌ಗೆ ಹೋಗ್ಬಿಟ್ಟೆ. ಆ ಅದ್ಭುತ ಕ್ಷಣಗಳು ಅವಾಗ ನಾನು. ನನ್ ಜೀವನದಲ್ಲಿ ಇಷ್ಟು ಪೂಜೆ ಮಾಡಿದೀನಿ ಆದ್ರೂ ಆ ಸಮಾಧಾನ ನನಗ್ ಸಿಗ್ಲಿಲ್ಲ. ಆ 1 ತಾಸು ನನಗ್ ಧ್ಯಾನದಲ್ಲಿ ಸಿಕ್ತು. ನನಗೆ ಆಶ್ಚರ್ಯ ಆಯ್ತು. ಎಷ್ಟು ಚೆನ್ನಾಗಿದೆಯಲ್ಲ ಈ ಧ್ಯಾನ ಅಂತೇಳಿ. ಅವಾಗ ಮೇಡಮ್ ಅವ್ರ ಕ್ಲಾಸ್ ಸತ್ಸಂಗ ಮಾಡ್ತಿರುವಾಗೆ ಗುರುಗಳ ಬಗ್ಗೆ ಹೇಳಿದ್ರು. ಪತ್ರಿಜಿ ಅಂತಿದ್ರು. ಆದ್ರೆ ನನಗೆ ಕ್ಯೂರಿಯಾಸಿಟಿ ಪತ್ರಿಜಿ ಅಂದ್ರೆ ಯಾರು? ಅವಾಗೇ ಕ್ವೆಶ್ಚನ್ ಆಯ್ತು ನನಗೆ. ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ. ಇದು ಏನಿರ್ಬೋದು? ಇದು ಏನು? ಎದ್ರ ಮೂಲಕ ಈ ಧ್ಯಾನ ಅನ್ನೋದ್ ಮಾಡ್ತಾರೆ. ಆ ತರ ಬಹಳಷ್ಟು ನಾನು ಕ್ಲಾಸ್ ಎಲ್ಲ ಆದ್ಮೇಲೆ ಮನೆಗ್ ಬಂದು ನಾನು ಯೋಚನೆ ಮಾಡ್ದೆ. ಓಹ್! ಇವಾಗೆ 9 ಗಂಟೆಗೆ ನಾನ್ ಬೇಗ ಬೇಗ ಊಟ ಮಾಡ್ಬಿಟ್ಟು, ಆ ಧ್ಯಾನ ಹೇಳಿದ್ರಲ್ಲ ಗುರುಗಳು ಮೇಡಮ್ ಅವ್ರು ಹೇಳಿದ್ರಲ್ಲ ಆ ಧ್ಯಾನ ಮಾಡ್ಬೇಕು ನಾನು. ಅಂತೇಳಿ 1 ತಾಸು ಕುತ್ಕೊಂಡೆ ಧ್ಯಾನಕ್ಕೆ. ಅವಾಗ ಥಾಟ್‌ಲೆಸ್‌ಗೆ ಹೋದೆ ನಾನು. ಮತ್ತೆ ನನ್ಗನ್ಸ್ತು ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಎದ್ದು ಮಾಡೋಣ. ಅದು ಹೇಗಿರುತ್ತೋ? ಆ ತರ ನಾನು ಆವತ್ತು ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಎದ್ದು 3 ತಾಸು ನಾನು ಥಾಟ್‌ಲೆಸ್ ಅಲ್ಲಿ ನನಗೆ ಏನು ಆಲೋಚನೆ ಇಲ್ದೆ ಆ ಸ್ಥಿತಿಯಲ್ಲಿ ಕುತ್ಕೊಂಡೆ ನಾನು. ನನಗೆ ಬಹಳ ಆಶ್ಚರ್ಯ ಆಯ್ತು. ಎಷ್ಟು ಚೆನ್ನಾಗಿದೆ ಧ್ಯಾನ. ಅವಾಗ ನಮ್ ತಂದೆ ತೀರ್ಕೊಂಡಿದ್ರು. ನಮ್ ತಂದೆ ಕಾಣಿಸ್ಕೊಂಡ್ರು ನನ್ ಧ್ಯಾನದಲ್ಲಿ. ರೀಸೆಂಟ್ ಆಗಿ 1 ವರ್ಷ ಆಯ್ತು. ಆದ್ರೆ ಯಾವಾಗ್ಲೂ ನನ್ಗ್ ಕಾಣ್ಸಿಲ್ಲ. ಆದ್ರೆ ನಾನ್ ಧ್ಯಾನಕ್ಕೆ ಬಂದ ನಂತರ ಆವತ್ತು ಆ ಫಸ್ಟ್ ಸಿಟ್ಟಿಂಗ್ 3 ಅವರ್ಸ್ ಅಲ್ಲಿ ಕುತ್ಕೊಂಡಾಗೆ ಕಾಣ್ರು ನಮ್ ತಂದೆಯವರು. ನನ್ ಜೊತೆ ಮಾತಾಡಿದ್ರು. "ಅಮ್ಮ ಧ್ಯಾನ ಸಿಕ್ಕಿದೆ ಬಿಡ್ಬೇಡ." ನನಗೆ ಆಶ್ಚರ್ಯ ಆಯ್ತು. ಇದನ್ನೆಲ್ಲ ನಾನು ಹೆಂಗ್ ಹಂಚ್ಕೋಬೇಕು ಅನ್ಸ್ತು. ಒಂದಿನ ಹೀಗೆ ಮತ್ತೆ ಮನೆ ಮನೆ ಧ್ಯಾನಕ್ಕೆ 5 ದಿನ ಹೋದ್ಮೇಲೆ ಒಂದು ಫಂಕ್ಷನ್ ಮಾಡಿದ್ರು ಮೇಡಮ್ ಅವ್ರು.
ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅವತ್ತು ಪ್ರೇಮ್ನಾಥ್ ಸರ್ ಬಂದಿದ್ರು ಪಿರಮಿಡ್ ವ್ಯಾಲಿಗೆ ಅಂತೇಳಿ ಇನ್ವಿಟೇಷನ್ ಕೊಡಕ್ ಬಂದಿದ್ರು. ಅವತ್ತು ಸರ್ ಜೊತೆ ನಾನ್ ಮಾತಾಡ್ದೆ. ಎಲ್ಲ ಮಾಸ್ಟರ್ಸ್ ಜೊತೆ ನಾನ್ ಹೆಂಗ್ ಬೆರ್ತೆ ಅಂದ್ರೆ ನನ್ಗೆ ಆಲ್ರೆಡಿ ಅವ್ರು ಪರಿಚಯ ಇದಾರೆ. ಆ ತರ ನಾನು ಬಹಳಷ್ಟು ಕ್ಲೋಸ್ ಇಂದ ಪ್ರೇಮ್ನಾಥ್ ಸರ್ ಜೊತೆನೆ ಮಾತಾಡ್ದೆ, ಗೀತಾ ಮೇಡಮ್ ಜೊತೆ ಎಲ್ಲರ ಜೊತೆ ಮಾತಾಡ್ದೆ. ಮನೆಗ್ ಬಂದು ನಾನು ಧ್ಯಾನ ಕೂತ್ಕೊಂಡೆ 9 ಗಂಟೆಗೆ. ಅವಾಗ ನನ್ನ ಇನ್ನರ್ ಇಂದ ಒಳಗೆ ಏನೋ ಮಾತಾಡ್ತಾ ಇದೆ. ಅಂದ್ರೆ ನಿನ್ ಜೊತೆ ಮಾತಾಡ್ದೋರೆಲ್ಲ ಗತ ಜನ್ಮದಲ್ಲಿ ನಿನ್ ಜೊತೆ ಇದಾರೆ. ನಾನು ಗತ ಜನ್ಮದಲ್ಲಿ ಅವ್ರ ಜೊತೆ ಒಡನಾಟ ಬೆಳೆಸ್ಕೊಂಡಿದೀನಿ ಅಂತೇಳಿ ನನ್ಗೆ ಒಂಥರ ಇಂಟ್ಯೂಷನ್ ಬಂತದು. ನನಗೆ ಆಶ್ಚರ್ಯ ಆಯ್ತು ಏನಿದೆಲ್ಲ? ಒಳಗಿಂದ ಏನೋ ಮಾತಾಡ್ತಾ ಇದೆ. ನನಗೆ ಇದೆಲ್ಲ ಗೊತ್ತಿಲ್ಲ. ಆದ್ರೆ ಧ್ಯಾನಕ್ಕೆ ಮೊದ್ಲು ನನಗೆ ಕೆಲವೊಂದು ಸೂಚನೆಗಳು ಗೊತ್ತಾಗ್ತಾ ಇತ್ತು. ನಾನು ಬೆಳಿಗ್ಗೆ 2 ಗಂಟೆಗೆ ಎದ್ದೇಳ್ಬೇಕಾಗ್ತಿತ್ತು ಪೂಜೆ ಮಾಡಕ್ಕೆ. 2 ಗಂಟೆಗೆ ಎದ್ಬಿಟ್ಟು ನಮ್ಮ ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಮನೇಲಿ ಪೂಜೆ ಮಾಡಿ ನಾನು ಗುಡಿಗೆ ಹೋಗ್ತಾ ಇದ್ದೆ. ಆ ತರ ಕೆಲವೊಂದು ನನಗೆ ಒಂದೊಂದೇ ಸೂಚನೆ ಗೊತ್ತಾಗ್ತಾ ಇತ್ತು. ನನ್ನಲ್ಲಿ ಏನೇ ನಡೆಯೋದಾಗ್ಲಿ ಇಲ್ಲ ಗೊತ್ತಾಗೋದು ನನಗೆ. ಇವತ್ತು ಬೆಳಿಗ್ಗೆ ನಡೆಯೋದು. ಆ ತರ ಒಂದೊಂದಾಗಿ ಗೊತ್ತಾಗ್ತಾ ಇತ್ತು ಧ್ಯಾನಕ್ಕಿಂತ ಮೊದ್ಲು. ಆ ತರ ನನಗೆ ಒಂದಿನ ಹೀಗೆ ಧ್ಯಾನಕ್ಕೆ ಕುತ್ಕೊಂಡಾಗೆ ನಮ್ಮ ಗುರುಗಳಂತೂ ಯಾರು ಗೊತ್ತಿಲ್ಲಲ್ಲ ಅಂತೇಳಿ ಪತ್ರಿಜಿ ಅಂತಾರಲ್ಲ ಯಾರು ಇವ್ರು ಅಂತೇಳಿ ಸುಮ್ನೆ ಅನ್ಕೊಂಡೆ ನಾನ್ ಧ್ಯಾನಕ್ಕೆ ಕುತ್ಕೊಂಡಾಗೆ ಗುರುಗಳು ಬಂದು ಪಕ್ಕ ಕುತ್ಕೊಂಡು ರಘುಪತಿ ರಾಘವ ರಾಜಾರಾಮ್ ಹಾಡ್ ಆಡಿದ್ರು. ನನಗೆ ಆಶ್ಚರ್ಯ ಯಾರು ಹಾಡ್ ಹಾಡ್ತಿದಾರೆ? ಇದು ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನಗೆ ಸ್ವಂತ ಆದಂತ ಅನುಭವಗಳಿವು ನನ್ನ ಧ್ಯಾನದಲ್ಲಿ. ಈ ತರ ನಾನು ಅವತ್ತು ನೋಡಿದೆ. ನನಗೆ ನೆಕ್ಸ್ಟ್ ನನಗೆ ಕೆಲವೊಂದು ಮೆಸೇಜ್‌ಗಳ ಮೂಲಕ, ನನ್ನ ಧ್ಯಾನದಲ್ಲಿ ಆದಂತ ಅನುಭವಗಳ ಮೂಲಕ, ನನ್ನ ಸೂಕ್ಷ್ಮ ಶರೀರಯಾನ, ಬಹಳಷ್ಟು ಸಲ ನನ್ನ ಸೂಕ್ಷ್ಮ ಶರೀರಯಾನ, ಬಹಳಷ್ಟು ಇವೆಲ್ಲ ಏನು ಅಂತೇಳಿ ಒಂದು ಕ್ವೆಷನ್ ಆಗ್ತಾ ಇತ್ತು ನನಗೆ. ಹೀಗೆ ಮಾಸ್ಟರ್ಸ್ ಹೇಳ್ತಾ ಇರುವಾಗೆ ನಾನ್ ಕೇಳ್ಬೇಕು ಅನ್ಸ್ತಾ ಇತ್ತು. ಆದ್ರೆ ಕೇಳೋ ಧೈರ್ಯ ನಾನ್ ಮಾಡ್ತಾ ಇದ್ದಿಲ್ಲ. ಯಾಕಂದ್ರೆ ನನಗೂ ಆಗ್ತಾ ಇದಾವೆ. ಹೀಗೆ ಬಂದಿದ್ದಾಳೆ ಇಷ್ಟೆಲ್ಲ ಅನುಭವ ಅಂತಾರಂತೇಳಿ ಹುಚ್ಚಿರ್ ಅಂತಾರೇನಂತೇಳಿ ಸುಮ್ನೆ ಕೂಗ್ತಾ ಇದ್ದೆ. ತರ ಒಂದಿನ ಹೀಗೆ ರಾಮಚಂದ್ರ ಸರ್ ಅನ್ನೋರು ಕ್ಲಾಸ್ ಮಾಡಕ್ಕೆ ಬಂದಿದ್ರು. ಅವ್ರು ನಮ್ ಮನೆಗೆ ಬಂದ್ರು. ಬಂದ್ ತಕ್ಷಣ ನಮ್ ಮನೆ ದೇವ್ರ ಮನೆ ನೋಡಿದ್ರು. ನೋಡಿದ್ಮೇಲೆ "ಇದಿಷ್ಟು ಪೂಜೆ ಮಾಡ್ತೀಯಾ ನೀನು?" ಅಂತಂದ್ರು. "ಹೌದು ಮಾಡ್ತೀನಿ ಸರ್" ಅಂದೆ. "ಅದಕ್ಕಾಗಿ ನೀನ್ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೀಯಮ್ಮ ನೀನು" ಅಂತ. ಸರ್ ಎಲ್ಲ ಕೇಳಿದ್ರು "ನಿನ್ ಅನುಭವ ಹಂಚು" ಅಂತೇಳಿ. "ನೀನ್ ನೋಡ್ತಾ ಇದ್ರೆ ನಿನ್ ಅನುಭವ ಕೇಳ್ಬೇಕು ಅನಿಸ್ತಾ ಇದೆ. ಹೇಳಮ್ಮ" ಅಂದ್ರೆ, "ಸರ್ ಇದೆಲ್ಲ ನನಗ್ ನಾನೇ ನೋಡ್ಕೊಳ್ತಾ ಇದೀನಿ. ನಾನು ಎಲ್ಲೆಲ್ಲೋ ಹಾರಾಡ್ತಾ ಇದೀನಿ. ಯಾರೋ ಪಕ್ಕಕ್ ಕೂತ್ಕೊಂಡಂಗ್ ಆಗ್ತಾ ಇದೆ" ಆ ತರ ಎಲ್ಲ ಹೇಳ್ದೆ. "ಒಳ್ಳೆ ಸ್ಥಿತಿಯಲ್ಲಿ ಇದೀಯಮ್ಮ ನೀನು. ಹಾಸ್ಟೆಲ್ ಟ್ರಾವೆಲ್ ಮಾಡಿದೀಯ ನೀನು" ಇದೆಲ್ಲ ಹೇಳಿದ್ರು. "ಹೌದಾ ಸರ್" ಅಂದ್ರೆ ಹೀಗೆ ನನಗ್ ಗೊತ್ತಿಲ್ಲದೆ ನಾನ್ ಬಹಳಷ್ಟು ಧ್ಯಾನ ಪ್ರಚಾರಕ್ಕೂ ಹೋಗಕ್ ಸಾಧ್ಯ ಆಯ್ತು. ನನ್ಗ್ ಗೊತ್ತೇ ಇಲ್ಲ. ಎಲ್ಲ ಮಾಸ್ಟರ್ಸ್‌ಗೂ ನಾನು ಹೊಸಬ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಇದುವರೆಗೂ ಗೊತ್ತಿಲ್ಲ ನಾನು ಹೀಗೆ ಬಂದಿದ್ದೀನಿ ಆ ತರ. ಎಲ್ಲರ ಜೊತೆ ಈ ತರ ನನ್ಗ್ ಮೆಸೇಜ್ ಬಂದ ತಕ್ಷಣ ನಾನು ಯಾರೋ ಒಬ್ರು ಬೆಳಿಗ್ಗೆ ಫೋನ್ ಮಾಡೋರು ನನಗೆ. "ಮಮತಾ ಇಲ್ಲಿ ಪ್ರಚಾರ ಇದೆ ಬರ್ತೀಯಾ?" ಅದೇ ನನಗೆ ರಾತ್ರಿ ಬಂದಿತ್ತು ಈ ಮೆಸೇಜ್ "ನೀನ್ ಪ್ರಚಾರಕ್ಕೆ ಹೋಗು" ಅಂತೇಳಿ. ಆ ತರ ನನಗೆ ಏನೇನ್ ಮೆಸೇಜ್ ಬಂದಿದಾವೋ ಅದು ಬೆಳಿಗ್ಗೆ ನೋಡ್ತಾ ಇದ್ದೆ ನಾನು. ಮೇಡಮ್ ಅವರು ಹೇಳ್ತಾ ಇದ್ರು. ಸೀನಿಯರ್ ಮಾಸ್ಟರ್ ಶಾಯಿರಾ ಮೇಡಮ್ ಆಗ್ಲಿ, ಗಿರಿಲಕ್ಷ್ಮಿ ಮೇಡಮ್ ಆಗ್ಲಿ, ಬಹಳಷ್ಟು ಮಾಸ್ಟರ್ಸ್ ನನ್ ಜೊತೆ ಮಾತಾಡ್ತಾ ಇದ್ರು. "ಬರ್ತೀಯೇನಮ್ಮ ಈ ತರ ಪ್ರಚಾರ ಇದೆ." ನನ್ನನ್ನ ಕೇಳ್ತಿದ್ರು. "ನೀನ್ ಎಲ್ಲಿ ಹೋಗೋಣ ಅಂದ್ರೆ ಅಲ್ಲಿ ಹೋಗೋಣ." ಆ ತರ ಬಹಳಷ್ಟು ಪ್ರಚಾರ ಮಾಡಿದ್ವಿ. ನಾನ್ ಬಂದು ತಿಂಗಳೊಳಗೆ ಬಹಳಷ್ಟು ಪ್ರಚಾರ ಮಾಡಿದೆ. ಇಲ್ಲಿ ಮನೆ ಮನೆ ಧ್ಯಾನಕ್ಕೂ ಹೋಗ್ತಾ ಇದ್ದೆ. ನಾನು ಹೊರಗಡೆ ಹಂಗೆ ಪ್ರಚಾರಕ್ಕೂ ಹೋಗ್ತಾ ಇದ್ದೆ. ರ್ಯಾಲಿಗಳಿಗೆಲ್ಲ ಹೋಗ್ತಿದ್ದೆ. ಮೊದ್ಲು ನಾನು ಬೇರೆ ಊರಿಗೆ ಹೋಗ್ಬೇಕು ಅನ್ಸ್ತಾ ಇತ್ತು. ಸ್ಕೂಲ್‌ಗಳಿಗೆ ಧ್ಯಾನ ಬಗ್ಗೆ ತಿಳ್ಸ್ಕೊಡ್ಬೇಕು. ಅದನ್ನು ನಾನ್ ಮಾಡ್ದೆ ನಾನು. ಮಕ್ಕಳೆಲ್ಲ ಹೋದ ತಕ್ಷಣ ನನ್ನ ಮನೆಯವ್ರಿಗೂ ಹೇಳ್ತಾ ಇದ್ದಿಲ್ಲ. ಹಾಗೆ ನಮ್ ಮನೆ ಬೀಗ ಹಾಕೊಂಡ್ಬಿಟ್ಟು ಹೋಗಿ ಬರ್ತಾ ಇದ್ದೆ. ಅವ್ರು ಬರೋಷ್ಟ್ರೊಳಗೆ ನಮ್ ಮನೆಗಿರ್ತಿದ್ದೆ. ಆ ತರ ಬಹಳ ಪ್ರಚಾರ ಮಾಡ್ದೆ. ಬಹಳಷ್ಟು ಸ್ಕೂಲ್‌ಗೆಲ್ಲ ಹೇಳ್ ಬಂದೆ ನಾನು. ಆ ತರ ಎಲ್ಲರೂ ನನಗೆ ಗುರುಗಳು ನನಗ್ ಸಪೋರ್ಟ್ ಮಾಡಿದ್ರು. ನನ್ನ ಬೆನ್ನಿಂದೆ ಇದ್ದು ನನ್ನ ಗುರೂಜಿ, ಭತ್ರಿಜಿ ಅವರು ನನಗ್ ಮಾಡಿದ್ದು ಇದೆಲ್ಲ ನನಗೆ ಮೆಸೇಜ್ ಬರೋದಾಗ್ಲಿ ಪ್ರತಿಯೊಂದು ನನ್ನ ಗುರೂಜಿ ಹೇಳಿದ್ದಿದ್ದು. ನಾನು ಅದನ್ನೇ ಮಾಡ್ತಾ ಹೋದೆ. ಅದೇ ತರ ನನ್ನ ಕುಟುಂಬಕ್ಕೆ ಒಂದ್ ದೊಡ್ಡ ಸಮಸ್ಯೆ ಇತ್ತು. ನಾನ್ ಧ್ಯಾನಕ್ಕೆ ಬರೋ ಮುಂಚೆ. ನಮ್ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ. ನಾನ್ ಧ್ಯಾನಕ್ಕೆ ಬಂದ ತಕ್ಷಣ ನಾವು ನಾನ್ ವೆಜ್ ಆಗಿದ್ವಿ. ನಾನ್ ಬಂದ ತಕ್ಷಣ ತಿಂಗಳೊಳಗೆ ನಮ್ಮ ಕುಟುಂಬದಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡ್ವಿ. ವಾಸ್ತು ಅಂತ ಹೇಳಿ ನಂಬಿದೀವಲ್ಲ, ಅದ್ರಲ್ಲಿ ನಮ್ಮನ್ನ ನಾವು ಹೆಂಗೆ ತೊಡಗಿಸ್ಕೊಳ್ತಾ ಇದೀವಿ, ದಿನನಿತ್ಯ ಜೀವನ ಹೇಗಿದೆ? ಇಲ್ಲದಿದ್ರೆ ನಾವ್ ಬಹಳಷ್ಟು ಪೂಜೆ ಮಾಡ್ತಾ ಇದ್ರು ಮೈಂಡಲ್ಲಿ ಏನೋ ಒಂದು ಜಗಳದ ಸ್ವಭಾವ ಆಗ್ಲಿ, ಇಲ್ಲ ಬೇರೆಯವ್ರ ಮಾತ್ ಕೇಳಿ ಅಳೋದಾಗ್ಲಿ, ಇಲ್ಲ ನಮ್ಮ ಕುಟುಂಬಲ್ಲೇ ನಾವೇನೋ ಒಂದು ಅನ್ಕೊಳ್ಳೋದಾಗ್ಲಿ, ಇಲ್ಲ ನಮ್ಮ ಮಕ್ಕಳ ಹತ್ರ ಏನೋ ಒಂದು ಜಡ್ಜ್ ಮಾಡೋದಾಗ್ಲಿ, ಆ ತರ ಬಹಳಷ್ಟು ಮಾಡ್ತಾ ಇದ್ವಿ. ಆದ್ರೆ ನನ್ ಮಕ್ಳು ನನ್ನ ಗಮನಿಸಿದ್ರು. ಓಹ್! ನಮ್ಮಮ್ಮ ಎಷ್ಟು ಬದಲಾವಣೆ ಆಗಿದ್ದಾಳೆ. ಅನ್ನೋದ್ ಅವ್ರು ನನ್ನ ಕಂಡು ಹಿಡಿದ್ರು ಅವಾಗ. ನಮ್ಮ ಕುಟುಂಬ ನನ್ನ ಮನೆಯವರು ನನ್ನ ಅಬ್ಸರ್ವ್ ಮಾಡಿದ್ರು. ಓಹ್! ನೀನ್ ಚೆನ್ನಾಗಿದೀಯಲ್ಲ, ನೀನ್ ಸರಿ ಇದ್ರೆ ಸಾಕು ಅಂತೇಳಿ ಅವ್ರು ಹಂಗಂತಿದ್ರು. ಆ ತರ ನಾನು ಧ್ಯಾನಕ್ ಬಂದ ತಕ್ಷಣ ವಾರಕ್ಕೆ ನಾನ್ ವೆಜ್ ಬಿಟ್ಬಿಟ್ವಿ.
ನಮ್ಮ ಮನೆಯವರು ಒಳ್ಳೆ ಸ್ಥಿತಿಯಲ್ಲಿ ಇದೀಯಾ ನೀನ್ ಧ್ಯಾನ ಮಾಡ್ತಿದೀಯಾ ಅಂತೇಳಿ ನಮ್ಮ ಮನೆಯವರು ಬಿಟ್ಬಿಟ್ರು. ಇನ್ ನನ್ನ ಕುಟುಂಬ, ನನ್ನ ಮಕ್ಕಳಾಗ್ಲಿ, ನಮ್ಮ ಮನೆಯವರಾಗ್ಲಿ ಇನ್ನು ನಾನ್ ವೆಜ್ ಬಿಟ್ಬಿಟ್ವಿ. ಇನ್ನ ಮನೆ ಧ್ಯಾನ ಮೇಡಮ್ ಅವರು ಮುಗಿಸ್ಬೇಕು ಅನ್ಕೊಂಡಿದ್ರು 41 ಡೇಸ್. ನಾನ್ ಹೇಳ್ದೆ ನಮ್ ಮನೇಲಿ ಇಟ್ಕೊಂತೀನಿ ಮೇಡಮ್ ಧ್ಯಾನ ಅಂತೇಳಿ. ಆಯ್ತು ಇಟ್ಕೊ ಅಂತ ಹೇಳಿದ್ರು. ನಮ್ ಮನೇಲಿ 41 ಡೇಸ್ ಅಂತೇಳಿ ನಾನು ಇಟ್ಕೊಂಡ್ಬಿಟ್ಟೆ. ಇಟ್ಕೊಂಡ್ ನಂತರ ನಮ್ಮ ಮನೆಯವರಿಗೆ ಆಕ್ಸಿಡೆಂಟ್ ಆಗಿತ್ತು ರೀಸೆಂಟ್ ಆಗಿ. ಅದ್ರ ರಾಡ್ ಹಾಕಿದ್ರು ಕಾಲಿಗೆ. ಅವ್ರು ಇನ್ನೂ ರೆಸ್ಟ್ ಮಾಡ್ಬೇಕಾಗಿತ್ತು. ಆದ್ರೆ ನಾನ್ ಧ್ಯಾನಕ್ಕೆ ಬಂದ್ಮೇಲೆ ಕೆಲವೊಂದು ನಾನು ಬಹಳಷ್ಟು ಮಾಸ್ಟರ್ಸ್ ಜೊತೆ ನನಗೆ ಮಾಸ್ಟರ್ಸ್ ಇಂದ ಹೀಲಿಂಗ್ ಪ್ರಾಸೆಸ್ ಕೂಡ ಬಹಳಷ್ಟು ನಡೀತು. ಅದು ಆದ್ಮೇಲೆ ನಮ್ ಮನೆಯವರು ಆರಾಮಾದ್ರು ಬೇಗ. ಡ್ಯೂಟಿಗೂ ಹೋದ್ರು ನಮ್ ಮನೆಯವರು. ನಮ್ ಮನೆಯವ್ರಿಗೆ ಆಶ್ಚರ್ಯ ಆಯ್ತು. ಹೌದಲ್ಲ ಇಷ್ಟೊಂದ್ ರೆಸ್ಟ್ ಹೇಳಿದ್ರು ಡಾಕ್ಟರ್ ಆದ್ರೆ ನಾನ್ ಬೇಗ ಹೋದೆ ಅಂತೇಳಿ ನಾನ್ ವೆಜ್ ಬೇಗ ಬಿಟ್ಬಿಟ್ಟಿವಿ ನಾವು. ನಮ್ ಮಾವನವ್ರುವೆ 20 ವರ್ಷದ ಕೆಳಗೆ ಬಿಪಿ ಶುಗರ್ ಇತ್ತು. ರೈತರಾಗಿದ್ರು ಅವ್ರು. ಬಹಳಷ್ಟು ಕೆಲ್ಸ ಮಾಡ್ತಾ ಇದ್ರು. ಆದ್ರೆ ಯಾವ್ದಕ್ಕೂ ಕಮ್ಮಿ ಇಲ್ಲ. ಅಷ್ಟು ಚೆನ್ನಾಗಿದೆ. ಆದ್ರೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ನಮ್ಮ ಇಡೀ ಕುಟುಂಬಕ್ಕೆ ಅದು ಕಾಡ್ತಾ ಇತ್ತು. ಅವ್ರು ಸರಳ ವಾಸ್ತು ಮಾಡ್ಸ್ಕೊಂಡ್ರು. ನಾವ್ ಕೆಳಗಡೆ ಇದ್ದೀವಿ, ಅತ್ತೆ ಮಾವ ಮೇಲೆ ಇರ್ತಾರೆ. ನಾವು ಮಾಡ್ಕೊಂಡ್ಮೇಲೆ ಅವರು ಸರಳ ವಾಸ್ತು ಮಾಡ್ಕೊಂಡ್ರು. ಅವ್ರು ಮನೆ ಬದಲಾವಣೆ, ನಾವು ಮನೆ ನಮ್ದೇ ಒಂದು 7 ಮನೆಗಳಿದಾವೆ. ನಾವು ಮನೆ ಖಾಲಿ ಮಾಡಿದ್ಮೇಲೆ ಅವ್ರ ಮನೆ ಆ ತರ ನಮ್ಮಲ್ಲಿ ನಾವು ಮನೆ ಖಾಲಿ ಮಾಡ್ತಾ, ನಮಿಗ್ ನಾವು ವಾಸ್ತು ಸರಿ ಇಲ್ಲ. ಆ ತರ ನಮಿಗ್ ನಾವ್ ಅನ್ಕೊಳ್ತಾ ಇದ್ವಿ. ಯಾವ ಸ್ವಾಮಿ ಏನ್ ಹೇಳ್ತಾರ? ಆ ತರ ನಮ್ಮ ಅತ್ತೆ ಮಾವ ಅಲಿತಾ ಇದ್ರು ಬಹಳ ಕಡೆ. ಪೂಜೆ ಕೂಡ ಹಂಗೆ ಮಾಡ್ತಾ ಇದ್ರು. ಎಲ್ಲಿ ಯಾರ್ ಬಂದಾರಂದ್ರೆ ಹೋಗೋದು, ಕೇಳೋದು ಆ ತರ ಇತ್ತು ಅವ್ರ ಜೀವನ. ಆದ್ರೆ ನಾನ್ ಧ್ಯಾನಕ್ ಬಂದ್ಮೇಲೆ ಬಹಳಷ್ಟು ಮಾಸ್ಟರ್ಸ್ ಕ್ಲಾಸಸ್ ಎಲ್ಲ ಕೇಳ್ತಾ ಇದ್ದೆ. ಕೇಳಿದ್ಮೇಲೆ ನಮ್ ಮನೆಯವ್ರ ಜೊತೆ ಹಂಚ್ಕೊಳ್ತಾ ಇದ್ದೆ ನಾನು. ಹಂಚ್ಕೊಂಡ್ಮೇಲೆ ನಾನು ಮನೆಯಲ್ಲೇ ಧ್ಯಾನ ಇಟ್ಕೋಬೇಕು ಅನ್ಕೊಂಡ್ರೆ, ಆಯ್ತು ಇಟ್ಕೋ ಅಂತಂದ್ರು ನಮ್ ಮನೆಯವ್ರು. ನಮ್ ಮನೇಲಿ ಧ್ಯಾನ ಇಟ್ಕೊಂಡ್ಮೇಲೆ ನಮ್ ಮಾವನವ್ರಿಗೆ ಅದಕ್ಕಿಂತ ಮುಂಚೆ ನಾವು ಬಹಳ ಆಸ್ಪತ್ರೆ ಇಲ್ಲಲ್ಲ ನಮ್ ಜೀವನ. ತಿಂಗ್ಳ ಇರ್ತಿದ್ವಿ. ಈ ವಿಮ್ಸ್ ಅಲ್ಲಿ ಓಪಿಡಿಯಲ್ಲಿ ಅಂದ್ರೆ ತಿಂಗ್ಳ ಇದ್ ಬಂದಿದ್ವಿ. ಇಲ್ಲಿ ಹತ್ರದಲ್ಲಿರೋ ಹಾಸ್ಪಿಟ್ಲ್ ಅಲ್ಲಿ ಒಂದ್ ವಾರ 15 ದಿನ ಆ ತರ ಇರೋದು. ನಮ್ ಮನೆಯವರು ದೊಡ್ಡ ಮಗ ಆಗಿದ್ರು. ಆ ತರ ಬಹಳಷ್ಟು ಆಸ್ಪತ್ರೆಯಲ್ಲಿ ಜೀವನ. ನಾನ್ ದೊಡ್ಡ ಸೆಸ್ ಅಂದ್ರೆ ನಾನ್ ಕ್ಯಾರಿಯರ್ ತಗೊಂಡ್ ಹೋಗ್ಬೇಕು ದಿನ. ಇದೇನಪ್ಪ ನಮ್ಗ್ ಸಮಸ್ಯೆ ಅಲ್ಲ. ಇದೇನು ಅಂತ ಅವನ್ ನೋಡ್ತಾ ನಾನ್ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೆ. ನಮ್ ಮಾವನವ್ರು ಅಡ್ಮಿಟ್ ಆದ್ರೂ ಕೂಡ ನಾನು ಅಲ್ಲಿ ನೋಡ್ಕೊಂಡು ನಾನು ಹೊರಗಡೆ ಧ್ಯಾನ ಪ್ರಚಾರಕ್ಕೆ ಹೋಗ್ತಾ ಇದ್ದೆ. ಪಾಂಪ್ಲೆಂಟ್ಸ್ ಕೊಡೋದು ಗುರುಗಳಿಂದ ಮೆಸೇಜ್ ನನಗ್ ಬಂದಿತ್ತು. ಆ ತರ ಮಾಸ್ಟರ್ಸ್ ಜೊತೆ ಮಾತಾಡಿ ನನಗ್ ಪಾಂಪ್ಲೆಂಟ್ಸ್ ಇಸ್ಕೊಂಡು ನಾನು ಪಾಂಪ್ಲೆಂಟ್ಸ್ ಕೊಡೋದು ಎಲ್ಲ ಮಾಡ್ತಾ ಇದ್ದೆ. ನಾನ್ ಎಲ್ಲಿ ಹೋದ್ರೆ ಅಲ್ಲಿ ಪಾಂಪ್ಲೆಂಟ್ಸ್ ಕೊಡೋದು. ಆ ತರ ಮಾಡ್ತಾ ನಾನ್ ಮನೇಲಿ ಧ್ಯಾನ ಇಟ್ಕೊಂಡ್ಮೇಲೆ ಬಹಳಷ್ಟು ಪರೀಕ್ಷೆಗಳು ನನಗ್ ಬಂದವು. ಅಂದ್ರೆ ನಮ್ಮ ಮಾವನ್ಗೆ ಬಹಳಷ್ಟು ಆರಾಮಿಲ್ಲ. ಅವ್ರು ಬಿಪಿ ಶುಗರ್ ಇಂದ ನರಳ್ತಾ ಇದ್ರು. ಡಾಕ್ಟರ್ ಏನ್ ಹೇಳ್ಬಿಟ್ರಂದ್ರೆ ಅವ್ರ ಕಿಡ್ನಿ ಫೇಲ್ ಆಗ್ಬಿಟ್ಟಾವಮ್ಮ ಅಂತೇಳಿ. ನಮ್ ಅತ್ತೆಗೆ. ನಮ್ ಮನೆಯವ್ರಿಗೆ ಹೇಳಿದ್ರು. 2 ಕಿಡ್ನಿ ಫೇಲ್ ಆಗ್ಬಿಟ್ಟಾವೆ. ಅವ್ರಿಗೆ ಡಯಾಲಿಸಿಸ್ ಮಾಡ್ಲೇಬೇಕು. ಅವಾಗೆ ನಾನ್ ಮನೇಲಿ ಧ್ಯಾನ ಇಟ್ಕೊಂಡು 1 ವಾರ ಆಗಿತ್ತು. ಧ್ಯಾನ ನಡೀತಾ ಇದೆ. ನಮ್ ಮನೆಯವ್ರು ಅಂದ್ರು, ನಾನು ಅಪ್ಪನ್ ಕರ್ಕೊಂಡು ಬೆಂಗಳೂರ್ಗ್ ಹೋಗ್ತೀನಿ. ಡಯಾಲಿಸಿಸ್ ಮಾಡ್ಬೇಕಂತಿದ್ದಾರೆ. ಪೈಪ್‌ಗಳ್ ಹಾಕ್ತಾರೆ ಡಯಾಲಿಸಿಸ್ ಅಂದ್ರೆ ಅಲ್ಲಿ ಹಾಕ್ಸ್ಕೊಂಡ್ ಬರ್ಬೇಕು ಅಂತೆ. ಮೇಡಮ್ ಸ್ಟ್ರಕ್ ಆಗಿದ್ದೀರಿ. ಆಯ್ತು ಹೋಗ್ಬನ್ನಿ ಅಂತೇಳಿ ನಮ್ಮ ಆ ಪೈಪೆಲ್ಲ ಬಹಳಷ್ಟು ಪ್ರಚಾರ ಮಾಡು ನೀನು. ಹೊರಗಡೆ ಹೋಗು ಅಂತೇಳಿ ನನ್ಗೆ ಇನ್‌ಟ್ಯೂಷನ್ ಬರೋದು. ಆದ್ರೆ ನನ್ಗೆ ಹಾಸ್ಟೆಲ್ ಆಗಿ ಬಹಳಷ್ಟು ಅನುಭವಗಳಾಗ್ತಾ ಇದ್ವು. ಅದನ್ನೇ ಹಂಚಕ್ಕೆ ಹೇಳ್ತಾ ಇತ್ತು. ನನ್ಗೆ ಇನ್ನರಿಂದ ಮೆಸೇಜ್ ಬರೋದು. ಅದನ್ನ ಯಾರತ್ರ ಹೇಳ್ಕೋಬೇಕು ಅಂತ ಅನ್ಸ್ತಾ ಇದ್ರೆ ರಾಮಚಂದ್ರ ಸರ್ ನಿನ್ಗೆ ಒಂದ್ ಕ್ಲಾಸ್ ಕೊಡ್ತೀನಿ ಹೋಗಿ ಅಲ್ಲಿ ಕ್ಲಾಸ್ ಮಾಡಮ್ಮ ಅಂತ ಇದ್ರು. ಆಯ್ತಂತೇಳಿ ಒಂದು ಹಳ್ಳಿಯಲ್ಲಿ ಒಂದು ಪಿರಮಿಡ್‌ಗೆ ನನ್ಗೆ ಕ್ಲಾಸ್ ಕೊಟ್ರು. ಅಲ್ಲಿ ಹೋಗಿ ನಾನು ಹಂಚ್ ಬಂದೆ ಅನುಭವನ. ಆದ್ಮೇಲೆ ಮನೆ ಧ್ಯಾನ ನಡ್ತಾ ನಮ್ಮ ಮಾವನವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತಲ್ಲಿ. ಡಯಾಲಿಸಿಸ್ ಅಂದ್ರೆ 2, 3 ದಿನಕ್ಕೆ ₹1 ಲಕ್ಷ ಆಗೋಗ್ತಾ ಇತ್ತು. ಆ ತರ ಡಯಾಲಿಸಿಸ್ ಮಾಡ್ತಾ ಕಂಡೀಷನ್ ಸೀರಿಯಸ್ ಆಗ್ಬಿಡ್ತು ಅವ್ರಿಗೆ. ನಮ್ ಮನೆ ಧ್ಯಾನ ನನಗೆ ಅರ್ಧದಲ್ಲೇ ಮುಗಿಸ್ಬಿಟ್ಟೆ ನಾನು. ಅವ್ರು ಸೀರಿಯಸ್ ಆಯ್ತು ಅಂತೇಳಿ ನಮ್ಮ ಮನೆಯವ್ರು ಹೇಳಿದ್ರು. ನಾನು 11 ಡೇಸ್‌ಗೆ ನಾನು ಮುಗಿಸ್ಬಿಟ್ಟು ಬೇರೆಯವ್ರಿಗೆ ನೀವ್ ಮಾಡ್ಕೊಳ್ರಿ ಧ್ಯಾನ ಅಂತೇಳಿ. ನಮ್ ಮನೇಲಿ ಸ್ಟಾರ್ಟ್ ಆದ್ಮೇಲೆ ಎಲ್ಲೂ ನಿಂತಿಲ್ಲ ಧ್ಯಾನ ಮೇಡಮ್. ಎಲ್ಲೂ ನಿಲ್ಸೇ ಇಲ್ಲ ಧ್ಯಾನನ. ಕಂಟಿನ್ಯೂ ಮಾಡ್ಬೇಕು ಅಂತೇಳಿ 1 ವರ್ಷದ್ದು ಮಾಡೋಣ ಅಂತೇಳಿ ಮೇಡಮ್ ಹತ್ರ ಮಾತಾಡಿದ್ವಿ. ನಿರ್ಮಲಾ ಮೇಡಮ್‌ಗೆ, ಮೇಡಮ್ 1 ವರ್ಷ ಹಿಂಗೆ ಮಾಡೋಣ ಮನೆ ಧ್ಯಾನ ಅಂತೇಳಿ ಹೇಳ್ದೆ ಮೇಡಮ್‌ಗೆ. ಆಯ್ತಮ್ಮ ಹಿಂಗೆ ಮಾಡೋಣ ಅಂತೇಳಿ ಮನೆ ಧ್ಯಾನ ಕಂಟಿನ್ಯೂ ಆಗ್ತಾ ಇತ್ತು. ನಾನು ಧ್ಯಾನಕ್ಕೆ ಹೋಗ್ತಾ ಎಲ್ಲ ಕಡೆ ಪ್ರಚಾರ ಮಾಡ್ತಾ ನಮ್ಮ ಮಾವನವ್ರಿಗೆ ಹೇಳ್ಬೇಕು. ನಾನ್ ಹೇಳ್ದೆ ನಮ್ಮ ಮನೆಯವ್ರಿಗೆ, ಮಾವನವ್ರಿಗೆ ಧ್ಯಾನದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿ.
ಅವ್ರಂದ್ರು ಅವ್ರು ಎಲ್ಲಾ ಕಡೆ ಎಲ್ಲಾದ್ರೂ ಅಂತ್ರ ಮಂತ್ರ ಆಗ್ತಾರಂದ್ರೆ ನಂಬ್ತಾರೆ, ನಿಮ್ ಧ್ಯಾನನ ಹೆಂಗ್ ನಂಬ್ತಾರೆ ಅಂತ. ಇಲ್ಲ ಈ ಧ್ಯಾನದಲ್ಲಿ ಬಹಳಷ್ಟು ನಿಜ ಇದೆ, ಸತ್ಯ ಇದೆ, ಇದನ್ನ ತಿಳ್ಸ್ಕೊಡ್ತೀನಿ ಅಂದ್ರು. ಏನೋ ನಿನ್ನಿಷ್ಟ, ನಿನ್ ಪ್ರಯತ್ನ ನೀನ್ ಮಾಡು ಅಂದ್ರು. ನಾನು ದಿನಾ ಹೋಗೋಳು. ಕ್ಯಾರಿಯರ್ ಇಟ್ಬಿಟ್ಟು ಅಲ್ಲಿ ಧ್ಯಾನಕ್ ಕೂರ್ತಾ ಇದ್ದೆ ನಾನು. ನಮ್ಮ ಅತ್ತೆ ಮಾವನ ಹತ್ರ. ಫಸ್ಟು ನಾನು ಅವ್ರಿಗೆ ಪರಿಚಯ ಮಾಡ್ಕೊಟ್ಟಿಲ್ಲ. ನಾನ್ ಧ್ಯಾನ ಮಾಡ್ತಾ ಇದ್ದೆ. ಮಾಡ್ತಾ ಮಾಡ್ತಾ ಅವ್ರು ಗಮನಿಸದಕ್ಕೆ ಸ್ಟಾರ್ಟ್ ಮಾಡಿದ್ರು. "ಏನ್ ಮಾಡ್ತಿದೀಯಾ ನೀನ್?" ಅಂತ ಕೇಳಿದ್ರು. ನಾನ್ ಇಲ್ಲೇ ಕಲಿತಾ ಇದ್ದೀನಿ. ನಾನ್ ಹೆಂಗ್ ಹೋಗಿದ್ದೀನಂದ್ರೆ ಧ್ಯಾನ ಕಲಿಯಕ್ಕೆ ಬಚ್ಚಿಟ್ಕೊಂಡ್ ಹೋಗ್ತಾ ಇದ್ದೆ ನಾನು. ಅತ್ತೆ ಮಾವ ಕೆಲ್ಸ ಇಲ್ಲೇನೆ ಇವಳು ಹೋಗ್ತಿದಾಳೆ ಎಲ್ಲಿಗೋ ಅಂತಾರಂತೇಳಿ, ಅವ್ರು ಇಲ್ದ ಟೈಮಿಗೆ ಹೋಗಿ ಬಂದ್ಬಿಡ್ತಾ ಇದ್ದೆ. ನೋಡ್ತಾ ಯಾರು ನೋಡ್ತಿದ್ದಿಲ್ಲ ನಾನ್ ಹೋಗಿ ಬರೋದು. ಆ ತರ ನಾನ್ ಪ್ರತಿಯೊಂದ್ ಮನೆಗೂ ಹೋಗಿ ಬರ್ತಾ ಇದ್ದೆ ಧ್ಯಾನಕ್ಕೆ ಹೋಗೋದು ಬರೋದು ಎಲ್ಲ ಪ್ರಚಾರಕ್ಕೂ ಹಂಗೆ ಹೋಗಿದ್ದೀನಿ. ಅವ್ರು ಬರೋ ಟೈಮ್‌ಗೆ ನಾನ್ ಮನೇಲಿದ್ದು ಬಿಡ್ತಾ ಇದ್ದೆ. ನಮ್ ಮನೆಯವ್ರಿಗೂ ಗೊತ್ತಾಗ್ತಿದ್ದಿಲ್ಲ ನಾನ್ ಪ್ರಚಾರಕ್ಕೆ ಹೋಗೋದು. ಮೇಡಮ್ ಆ ತರ ಮಾಡ್ತಾ ಇದ್ದೆ. ನಾನ್ ಧ್ಯಾನಕ್ಕೆ ಅಷ್ಟೇ ಅತ್ತೆ ಅಂತ ಹೇಳಿದ್ರೆ, ಮೇಡಮ್ ನಾವ್ ಸ್ವಲ್ಪ ಇಷ್ಟೆಲ್ಲ ಮಧ್ಯ ಕೂತ್ಕೊಂಡ್ರೆ ಮಧ್ಯದಲ್ಲಿ ಆರಾಮಾಗುತ್ತಾ ಅಂತ ಅಂದ್ರ ಅತ್ತೆ. ಇಲ್ಲ ಇದೆ ಮಧ್ಯ ಮಧ್ಯ ಹೇಳ್ದೆ. ನಾನು 3 ತಾಸು ಕೂತ್ತಾ ಇದ್ದೆ. ಕಟ್ ಆಗ್ತಾ ಪ್ರತಿಮಾ ಇತ್ತು. ನೆಟ್ ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ದು ಒಂದೊಂದು ವರ್ಡ್ಸ್ ಗೊತ್ತಾಗ್ತಾ ಇಲ್ಲ. ನಾನು 2 ಸಲ ಆಯ್ತು ಬಟ್ ಮತ್ತೆ ಹಂಗೆ ಹೌದಾ ಕಂಟಿನ್ಯೂ. ಮೇಡಮ್? ನಾವ್ ಹೊರಗಡೆ ಹೋಗೋಣ ಮೇಡಮ್? ನೋಡಿ ಮ್ಯಾಮ್, ಇಲ್ಲಿ ನೆಟ್ವರ್ಕ್ ಸ್ವಲ್ಪ ವೀಕ್ ಇದೆ. ಅದೇ ಹೌದಾ? ಮಧ್ಯ ಹೊರ್ಟೋಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ. ಸಿಗ್ನಲ್ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಕೂತ್ಕೊಳ್ಳಿ. ಓಕೆ. ಹ್ಮ್. ಕೇಳಿಸ್ತದ ಮೇಡಮ್? ಹಲೋ? ಇಲ್ಲ ಕಂಟಿನ್ಯೂ ಇಲ್ಲಿ ಮಾತಾಡಿ. ಹಾ ಕೇಳಿಸ್ತಾ ಇದೆನಾ? ಹ್ಮ್. ಓಕೆ. ಆ ಮ್ಯಾಮ್ ತರ ಇಲ್ಲ, ನಾವು ಸ್ಲೋ ರೆಡ್ ತೋರಿಸ್ತಾ ಇದೆ. ರೆಡ್ ಲೈಟ್, ರೆಡ್ ನೆಟ್ವರ್ಕ್. ವೈಟ್ ಇದ್ದಾಗ ಚೆನ್ನಾಗಿ ಕ್ಲಿಯರ್ ಇರುತ್ತೆ. ಇಲ್ಲಿ ಮೇಡಮ್ ಇಲ್ಲಿ ಕೇಳಿತಾ? ಇಲ್ಲಿ ಹಿಂಗಿದೆ ನೋಡಿ. ದೀಪಾ ಮೇಡಮ್ ನೋಡಿ ಚೆಕ್ ಇಲ್ಲಿ ಮಾಡಿ. ಹೇಗಿಲ್ಲ? ಸ್ವಲ್ಪ ಮಾತಾಡಿ ಚೆಕ್ ಮಾತಾಡಿ. ಮಾಡಿ ಮೇಡಮ್ ಒಂದ್ಸಲ. ಹಾ, ಕೇಳಿಸ್ತಾ ಇದೆನಾ ಮೇಡಮ್? ಕೇಳಿಸ್ತಾ ಇದೆ, ಸ್ಟಾರ್ಟ್ ಮಾಡಿ ನೋಡೋಣ. ಕೇಳಿಸ್ತಾ ಇದೆನಾ? ನಾ ಹೊರಗಡೆ ಬಂದ್ಬಿಟ್ಟಿನಿ. ಮೇಡಮ್ ಕೇಳಿಸ್ತಾ ಇದೆನಾ? ಎಸ್ ಮ್ಯಾಮ್, ಮಾತಾಡಿ. ಓಕೆ. ಆ ತರ ನಾನು ಹೇಳ್ದೆ ಮೇಡಮ್ ಧ್ಯಾನ ಶ್ವಾಸದ ಜೊತೆ ಗಮನ ಅಂತ ಹೇಳಿ ಹೇಳ್ದೆ. ಮತ್ತೆ ಪ್ರಯತ್ನ ಮಾಡಿದ್ರು. ಮಾಡೋಣ ಅಂತೇಳಿ ಅವತ್ತು ನಾನು 3 ಗಂಟೆ ಸಮಯ ಹೇಳಿದ್ನ, ಆ ಸಮಯಕ್ಕೆ ಅವ್ರು ಎದ್ದು ಧ್ಯಾನ ಮಾಡಿದ್ರಂತೆ. ನನಗೆ ಧ್ಯಾನ ಕುತ್ಕೊಂಡಾಗೆ ಒಂದು ಒಂದು ವಿಷನ್ ಸಾರಿ ಕುಳಿತು ಹೇಳ್ತೀರಾ ಮೇಡಮ್? ಓಕೆ ಮೇಡಮ್. ಮೇಡಮ್ ಕೇಳಿಸುತ್ತಾ? ಇಲ್ಲಿ ಕೇಳಿಸುತ್ತಾ? ಓಕೆ, ಕಂಟಿನ್ಯೂ ಹಾ. ಮಾತಾಡಿ ನೋಡೋಣ. ಹಾ. ಆ ನಾನು ಹೇಳಿದ್ಮೇಲೆ ಅವರು ಪ್ರಯತ್ನ ಮಾಡಿದ್ರು ಅವ್ರು. ಧ್ಯಾನ ಮಾಡೋದನ್ನ ನಮ್ಮ ಅತ್ತೆಯವರು. ಪ್ರಯತ್ನ ಮಾಡಿದ್ಮೇಲೆ ಇಲ್ಲ ಮ್ಯಾಮ್, ಬ್ರೇಕ್ ಆಗ್ತಾ ಇದೆ. ಮೊದ್ಲು ಕೂತ್ಕೊಂಡಿದ್ರಲ್ಲ ಆ ಪ್ಲೇಸ್ ಅಲ್ಲೇ ಪರವಾಗಿರ್ತಿರ್ಲಿಲ್ಲ. ಮಧ್ಯ ಹೋಗ್ತಾ ಇತ್ತು ಅಷ್ಟೇ. ಮಧ್ಯ ಜಸ್ಟ್ ಮಧ್ಯ ಚೆಕ್. ಅದೇ ಹಾ, ವರ್ಡ್ ಮೇಡಮ್ ಕೇಳಿಸುತ್ತಾ ಇಲ್ಲಿ? ಕೇಳಿಸುತ್ತಾ ಮೇಡಮ್? ಹ್ಮ್. ಮಾತಾಡಿ, ಕಂಟಿನ್ಯೂ ಮಾತಾಡಿ. ಇಲ್ಲ ಮತ್ತೆ ಬ್ರೇಕ್ ಆಗ್ತಾ ಇದೆ ಮೇಡಮ್. ಸ್ಟ್ರಕ್ ಆಯ್ತು. ಹಾ. ಬ್ರೇಕ್ ಆಗ್ತಿದೆ. ಸ್ಟ್ರಕ್ ಆಯ್ತಾ ಮೇಡಮ್? ಕಂಟಿನ್ಯೂ ಮಾತಾಡಿ ಎಸ್. ನೋಡೋಣ. ಹಾ. ಅದು ನಾನು ಧ್ಯಾನ ಹೇಳ್ಕೊಟ್ಮೇಲೆ ಇಲ್ಲ ಮ್ಯಾಮ್, ಇಲ್ಲೂ ಇಲ್ಲ. ಬ್ಯಾಂಡ್ವಿಚ್ ಇಸ್ ಲೋ. ಪ್ರಯತ್ನ ನೆಟ್ವರ್ಕ್ ಇಸ್ ಮಾಡಿದ್ರು ಲೋ. ಮೇಡಮ್. ಒಂದಿನ ನನಗೆ ಹಾಸ್ಟೆಲ್ ಆಗಿ ಮಮತಾ ಅಲ್ಲೇ ಮೇಡಮ್ ಕರೆಕ್ಟ್ ಇತ್ತು. ಕುಂತು ಬಿಡಿ. ಹಾ. ಫಸ್ಟ್ ಇದ್ರಲ್ಲ ಅದೇ ಪ್ಲೇಸ್. ಓಕೆ. ವಿಡಿಯೋ ಬೇಕಂದ್ರೆ ಆಫ್ ಮಾಡ್ಕೊಳ್ಳಿ, ಓಕೆ. ಅವಾಗ ವಾಯ್ಸ್ ಕರೆಕ್ಟ್ ಆಗಿ ಬರುತ್ತೆ. ಮೇಡಮ್ ಇವಾಗ ಮಾತಾಡೋದು ಕೇಳುತ್ತಾ?
ಕೇಳುತ್ತೆ. ಮಾತಾಡಿ. ವಿಡಿಯೋ ಆಫ್ ಮಾಡ್ಕೊಂಡು ನೋಡಿ ಸ್ವಲ್ಪ. ಓಕೆ. ಹಾ, ನಾನು ಹೇಳ್ಕೊಟ್ಟೆ ನಮ್ಮ ಅತ್ತೆ. ಈಗ ಹಾ, ಎಸ್ ಮ್ಯಾಮ್. ಹಾ ಹಾ ನಾನು ಹೇಳಿದ್ಮೇಲೆ ಅವರು ಪ್ರಯತ್ನ ಮಾಡಿದ್ರು ಮೇಡಮ್ ಅವತ್ ರಾತ್ರಿ. ಹೋಯ್ತು ಮ್ಯಾಮ್. ಅವರು ನಿನ್ನೆನೆ ಹೇಳಿದ್ರಿ 3 ಮೇಡಮ್. ಗಂಟೆಗೆ ನಾನು ಎದ್ದು ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಧೈರ್ಯ ಬಂದ. ಮಮತಾ ಮ್ಯಾಮ್, ಇಲ್ಲ ಕೇಳಿಸ್ತಾ ಇಲ್ಲ ಮ್ಯಾಮ್. ನಾನು ಮೆಸೇಜ್ ಫೋನ್ ಮಾಡ್ದಾಗ ಅಂದ್ರ ಪಾಪ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್. ಅಲ್ವಾ ಇಲ್ಲಿ ಇಂಜೆಕ್ಷನ್ ಕೊಡ ಮುಂದೆ ಹೇಳಿದೆ. ಮೇಡಮ್ ಕೇಳಿಸ್ತಾ ಇಲ್ವಾ? ಇವಾಗ ಹೌದು ಕಂಟಿನ್ಯೂ ಮೇಡಮ್ ಹೇಳಿದ್ರಿ. ಹಾ, ಕೇಳಿಸ್ತಿದ್ದೇನಾ ಮೇಡಮ್? ಮಾತಾಡಿ, ಕಂಟಿನ್ಯೂ ಮಾತಾಡಿ. ಸ್ಟಾರ್ಟ್ ಮಾಡಿ. ಲೆಫ್ಟ್ ಆಯ್ತು ಅನ್ಸುತ್ತಲ್ಲ. ಅನ್ಸುತ್ತೆ. ಎಸ್ ಮೇಡಮ್. ಅಷ್ಟು 2 ಮಿನಿಟ್ಸ್ ಅಟೆಂಡ್ ಆಗ್ತಾರೇನು? ಆನ್ ಮಾಡೋಣ. ಮಾಡ್ತಾ ಇದ್ದೀನಿ ಮೇಡಮ್. ಓಕೆ. ಶೈಲಾ ಮ್ಯಾಮ್ ಮಾಡ್ತಿದಾರೆ ಅನ್ಸುತ್ತೆ. 1 ನಿಮಿಷ ಅಟೆಂಡ್ ಆಗ್ತಾರಂತ ಮೇಡಮ್. ಓಕೆ, ಚೆನ್ನಾಗಿತ್ತು. ನಮ್ದೆಲ್ಲ ನೆನಪಾಗ್ತಾ ಇತ್ತು. ನಾವು ಹಾಗೇನೆ ಯಾರಿಗೂ ಹೇಳ್ದೆ ಹೋಗಿ ಪ್ರಚಾರ ಮಾಡ್ತಾ ಇರ್ತೀವಿ. ಎಸ್ ಮೇಡಮ್. ಸ್ವಲ್ಪ ಹೌಸ್ಕೊಂಡು ನಂದಿತ್ತು. ಹೌಸ್ಕೊಂಡು ಮಾಡೋದೇ ಆಗೋಗಿರುತ್ತೆ. ಚೆನ್ನಾಗಿತ್ತು. ಎಸ್, ಬಂದ್ರ ಅನ್ಸುತ್ತೆ. ಎಸ್ ಬಂದೆ ಮೇಡಮ್. ಬಟ್ ಧ್ಯಾನಕ್ ಬಂದ ಬಹಳ ಧೈರ್ಯ. ಎಸ್ ಮೇಡಮ್. ಸಿಕ್ಕಾಕೊಂಡ್ರು ಪರವಾಗಿಲ್ಲ, ಪ್ರಚಾರ ಮಾಡ್ಬೇಕು. ಶೇರ್ ಮಾಡ್ಬೇಕು. ಎಸ್ ಮಮತಾ ಮ್ಯಾಮ್. ಮೇಡಮ್ ಕೇಳಿಸ್ತಿದ್ದೇನಾ? ಹಾ, ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ ನೋಡೋಣ. ಆತರ ಧ್ಯಾನ ನಾನು ಪರಿಚಯ ಮಾಡ್ಕೊಟ್ಮೇಲೆ ನಮ್ಮ ಅತ್ತೆಯವರು ಧ್ಯಾನ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಕೇಳ್ತಿದ್ದೇನಾ? ಎಸ್, ಕೇಳ್ತಾ ಇದೆ ಮೇಡಮ್. ಆಗ ನಾನು ಡಾಕ್ಟರ್ಸ್ ಹೇಳಿದ್ರು ಮೇಡಮ್. ಏನಂತ ಹೇಳಿ ಮೇಡಮ್? ವಿಡಿಯೋ ಆಫ್ ಮಾಡ್ಕೊಳ್ಳ? ಆನ್ ಮಾಡ್ಕೊಳ್ಳಿ ನೋಡೋಣ. ಆನ್ ಹಾ. ಮಾಡ್ಕೊಳ್ಳಿ. ಚೆನ್ನಾಗಿದೆ, ಮಾತಾಡಿ ಮ್ಯಾಮ್. ಹಾ ಹಾ ಅವಾಗ ಹೇಳಿದ್ರು ಏನಂತೇಳಿ, ಡಾಕ್ಟರ್ಸ್ ಸೀರಿಯಸ್ ಇದೆ, ಬಹಳ ಸೀರಿಯಸ್ ಇದೆ, ಮನೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ರು. ನಾನು ಅನ್ಕೊಂಡೆ ಇವ್ರನ್ನ ಹೆಂಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತೇಳಿ ಅನ್ಕೊಂಡೆ. ಜಸ್ಟ್ ಇವ್ರು ಆಸ್ಪತ್ರೆಯಲ್ಲಿ ಇದ್ರೆ ನಾನು ಹೆಂಗ್ ಧ್ಯಾನ ಪರಿಚಯ ಮಾಡ್ಕೊಳ್ಳಿ ಇವ್ರಿಗೆ ಅನ್ನೋ ಆಲೋಚನೆ ನನಗೆ ಬಂದ ತಕ್ಷಣ ನಮ್ಮ ಮನೆಯವ್ರು ಬಂದ್ಬಿಟ್ಟು ಹೇಳಿದ್ರು,
ಸೀರಿಯಸ್ ಇದೆ ಕಂಡೀಷನ್ ಮನೆಗ್ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಿದ್ದಾರೆ ಅಂತೇಳಿ. ನನಗೆ ಆಶ್ಚರ್ಯ ಆಯ್ತು. ಅವತ್ ರಾತ್ರಿ ನಾನ್ ಧ್ಯಾನ ಕುತ್ಕೊಂಡಾಗೆ ಮೇಡಮ್ ಕೇಳ್ತಾ ಇದೆಯಲ್ಲ? ಕೇಳ್ತಿದೆ ಮೇಡಮ್, ನೀವ್ ಹ, ಮಾತಾಡಿ. ಹ, ಹ, ಹ. ನಾನು ಧ್ಯಾನ ಕುತ್ಕೊಂಡಾಗೆ ನಮ್ಮ ಮಾವನವರ ಸೂಕ್ಷ್ಮ ಶರೀರ ಬಂದು ನನ್ ಜೊತೆ ಮಾತಾಡಿದ್ರು. ಏನಂತೇಳಿ, "ಅಮ್ಮ ನಂಗ್ ಧ್ಯಾನ ಪರಿಚಯ ಮಾಡ್ಕೊಡು, ಧ್ಯಾನದಿಂದ ಆರಾಮ್ ಆಗ್ತೀನಿ" ಅಂದ್ರು. ಡಾಕ್ಟರ್ಸ್ ಏನ್ ಹೇಳಿದ್ರು, "ನೋ ಗ್ಯಾರಂಟಿ. ಕರ್ಕೊಂಡ್ ಹೋಗ್ಬಿಡಿ ಮನೆಗೆ. ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಇವರ ಶರೀರ ಸಹಕರಿಸ್ತಿಲ್ಲ" ಅಂತೇಳಿ ಹೇಳಿದ್ರು. ನಮ್ ಮನೆಯವ್ರಿಗೆ ಹೇಳ್ದೆ ನಾನು. ನನ್ಗದು ಖುಷಿ ಆಯ್ತು ಒಳಗಡೆ. ಅಬ್ಬಾ! ನನಗೆ ಇವ್ರಿಗೆ ಧ್ಯಾನ ಹೇಳ್ಕೊಡೋ ಅವಕಾಶ ಸಿಕ್ತು. ಆಯ್ತ್ ಕರ್ಕೊಂಡ್ ಬನ್ನಿ ಅಂತೇಳಿ ನಮ್ ಅತ್ತೆಗೂ ನಮ್ ಮನೆಯವ್ರಿಗೆ ಹೇಳ್ದೆ. ಹಾಗೆ ಕರ್ಕೊಂಡ್ ಬಂದ್ರು. ಇಲ್ಲಿ ಮನೆ ಮನೆ ಧ್ಯಾನ ನಡೀತಾ ಇಲ್ಲಿ ನಮ್ ಮನೆಯಲ್ಲಿ ಧ್ಯಾನ ಇಟ್ಕೊಳ್ಳೋಣ. ನಮ್ ಅತ್ತೆಗೆ ಹೇಳ್ದೆ 41 ಡೇಸ್ ಧ್ಯಾನ ಇಟ್ಕೊಳ್ಳೋಣ ಅತ್ತೆ ಅಂತೇಳಿ. ನಾವ್ ಇಷ್ಟೆಲ್ಲ ಮಾಡ್ತಾ ಇದೀವಿ, ಧ್ಯಾನ ಇಟ್ಕೊಂಡ್ರೆ ಹೆಂಗ್ ಆರಾಮ್ ಆಗ್ತಾರೆ ಅಂತ ಅವ್ರು ಬಹಳಷ್ಟು ಇದಾಗ್ಬಿಟ್ರು. ಅಂದ್ರೆ ಬಹಳಷ್ಟು ತೋರ್ಸಿದ್ರು, ಬಹಳಷ್ಟು ಕಷ್ಟಪಟ್ರು. ಆದ್ರೂ ಇದೊಂದ್ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಒಪ್ಸ್ದೆ. ಒಪ್ಸಿದ್ಮೇಲೆ ಮನೆ ಧ್ಯಾನ ಇಟ್ಕೊಂಡ್ರು. ಮನೆ ಧ್ಯಾನ ಇಟ್ಕೊಂಡ್ಮೇಲೆ ದಿನ ಒಬ್ರು ಮಾಸ್ಟರ್‌ನ ಕರ್ಸ್ತಿದ್ದೆ ನಾನೇ. ಅಂದ್ರೆ ಅಲ್ಲಿ ಮಾಸ್ಟರ್ ಹೆಂಗ್ ಮಾಡ್ತಿದ್ರಂದ್ರೆ, ಕೆಲವೊಂದ್ ಮಾಸ್ಟರ್ಸ್ ನನಗ್ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಿದ್ರು. ಕೆಲವೊಬ್ರು ನಮ್ ಮಾವನವ್ರಿಗೆ ಹೇಳಕ್ ಕೊಡಕ್ಕೆ ಬರ್ತಿದ್ರು. ಅಮ್ಮ ಶಕ್ತಿ ಪಿರಮಿಡ್ ಇದೆಯಲ್ಲ, ಆ ಪಿರಮಿಡ್‌ಗೆ ಯಾರಾದ್ರೂ ಬರ್ತಾರೋ ಅವ್ರನ್ನೇ ಕರೆಸ್ತಾ ಇದ್ದೆ ಮಾಸ್ಟರ್ಸ್‌ನ. ಅದರ ದಿನ ಒಂದು ಅನುಭವ ಕೇಳ್ತಾ ಕೇಳ್ತಾ ಅವ್ರು ಚೇತರಿಕೆ ಇಲ್ಲ ಏನು ಇಲ್ಲ. ಅವ್ರು ಬಹಳಷ್ಟು ಕ್ರಿಟಿಕಲಿ ಆಗಿತ್ತು ಕಂಡೀಷನ್. ಮ ಮಂಚದ ಮೇಲೆ ಮಲಗಿಸ್ಬಿಟ್ಟು, ಸಿಲೈನ್ ಬಾಟ್ಲ್ ಹಾಕ್ಬಿಟ್ಟು ಪೈಪ್ ಎಲ್ಲ ಹಂಗೆ ಇತ್ತು ಬಾಡಿಗೆ. ಆ ತರನೇ ಒಂದ್ ಪಿರಮಿಡ್ ಕ್ಯಾಪ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಇನ್ನ ಧ್ಯಾನ ಇಡ್ತಾ ಇದ್ವಿ. ದಿನ ಒಂದ್ 40 ಮೆಂಬರ್ಸ್ ಗ್ಯಾದರ್ ಆಗ್ತಾ ಇದ್ರು. ಅಂದ್ರೆ ನಾನು ಬಹಳಷ್ಟು ಜನಕ್ಕೆ ಪರಿಚಯ ಆಗ್ಬಿಟ್ಟೆ ನಾನ್ ಧ್ಯಾನಕ್ ಬಂದ್ಮೇಲೆ. ಎಲ್ಲ ಕಡೆ ಓಡಾಡ್ತಾ ಇದ್ದೆ. ಮಾಸ್ಟರ್ಸ್ ಕೂಡ ಅಂತವ್ರೇ ಬರ್ತಾ ಇದ್ರು ಕ್ಲಾಸಸ್ ಹೇಳಕ್ಕೆ. ನಮ್ಗೆ ಏನ್ ಸಬ್ಜೆಕ್ಟ್ ಬೇಕೋ ಅದೇ ಹೇಳಾಕ್ತಾ ಇದ್ರು ಬಂದು ಮನೆಗೆ. ಅಂತ ಮಾಸ್ಟರ್ಸೇ ಬರ್ತಾ ಇದ್ರು. ಈ ಮನೆ ಧ್ಯಾನ ನಡೀತಾ ನಡೀತಾ ಹೀಗೆ ಒಂದಿನ ಪದ್ಮ ಮೇಡಮ್ ರಂಗಗೌಡ ಸರ್ ಅವ್ರು ನಮ್ ಮನೆ ಹಿಂದೆ ಇದಾರೆ. ಆ ಮೇಡಮ್ ಬಂದ್ರು. ಅವ್ರಿಗೂ ನನ್ಗೂ ಪರಿಚಯ ಇಲ್ಲ. ಆದ್ರೆ ನನ್ನ ಹುಡುಕ್ತಾ ಬಂದ್ರು. "ಮಮತಾ ಮೇಡಮ್ ಅಂದ್ರೆ ನೀವೇ ಅಲ್ಲ? ನಿಮ್ ಮಾವನವ್ರಿಗೆ ಆರಾಮಿಲ್ಲ ಅಂತ ಕೇಳ್ದೆ" ಅಂತ ಹೇಳಿದ್ರು. "ಹೌದು ಮೇಡಮ್" ಅಂದ್ರೆ, "ಮೇಡಮ್ ಇಲ್ಲಿ ಮೆರ್ಕಬ ಪಿರಮಿಡ್ ಇದೆ. ಅಲ್ಲಿ ಅಖಂಡ ಧ್ಯಾನ ನಡೀತಾ ಇದೆ, ನವರಾತ್ರಿ ಧ್ಯಾನ. ಅಲ್ಲಿ ಕರ್ಕೊಂಡು ಬರ್ತೀರಾ? ಪ್ರಯತ್ನ ಮಾಡಿ" ಅಂದ್ರು. ನಾನ್ ಅಂದೆ ಅವ್ರ ಬಾಡಿ ಅಂದ್ರೆ ಬಹಳ ಕ್ರಿಟಿಕಲ್ ಇತ್ತು ಅವ್ರ ಕಂಡೀಷನ್. ಅವ್ರಿಗೆ ಕೂಡಕ್ಕಾಗಲ್ಲ. ಎಬ್ಬಿಸ್ಬೇಕಂದ್ರೆ ಒಂದ್ 5, 6 ಜನ ಬೇಕು. ಆ ಸ್ಥಿತಿಯಲ್ಲಿ ಇದಾರೆ ಮೇಡಮ್. ಅವ್ರು ಅಲ್ಲಿಗ್ ಬಂದು ಧ್ಯಾನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದ್ಸಲ ಹೋಗೋಣ ಬನ್ನಿ ಅಂತೇಳಿ ಕರ್ಕೊಂಡು ಅತ್ತೆ ಕಡೆ ಕರ್ಕೊಂಡು ನಮ್ಮ ಅತ್ತೆ ಮಾವನ್ಗೆ ಪರಿಚಯ ಮಾಡ್ದೆ. ಆದ್ರೆ ಆ ಮೇಡಮ್ ಅವ್ರು ಒಂದ್ ಪ್ರತಿನಿಧಿ ತರ ಬಂದ್ರು ನಮ್ ಮನೆಗೆ. ಮೇಡಮ್ ಅವ್ರಿಗೆ ಇನ್ನೊಂದ್ಸಲ ಕೃತಜ್ಞತೆ ಹೇಳ್ಬೇಕು. ಸ್ಟ್ರಿಕ್ಟ್ ಆಗಿ ಅವ್ರನ್ನ ಎಬ್ಸಿ ಕೂರ್ಸಿ ಚೇರ್ ಮೇಲೆ ಕೂರ್ಸಿ ಒಂದ್ 20 ಮಿನಿಟ್ಸ್ ಧ್ಯಾನ ಮಾಡ್ಸಿದ್ರು. ಧ್ಯಾನ ಮಾಡಿಸ್ಬಿಟ್ಟು ಹೇಳಿದ್ರು, "ಇವ್ರು ಹೆಂಗ್ ಹೇಳ್ತಾರೋ ಹಂಗ್ ಕೇಳಿ" ಅಂತೇಳಿ. "ಇಷ್ಟು ದೊಡ್ಡ ಕಾಯಿಲೆ ಇಟ್ಕೊಂಡಿದೀರಿ, 1 ತಾಸು ಧ್ಯಾನ ಸರಿ ಹೋಗಲ್ಲ. ನೀವು ಪಿರಮಿಡ್‌ಗೆ ಹೋಗಿ ಧ್ಯಾನ ಸಾಧನೆ ಮಾಡ್ಬೇಕು" ಅಂತ ಹೇಳಿದ್ರು. ನನಗೆ ಬರಕ್ಕಾಗಲ್ಲ ಅಂದ್ರು ನಮ್ಮತ್ತೆ. ಮೇಡಮ್ ಮತ್ತೆ ಸ್ಟಕ್ ಆಯ್ತು. ಅವ್ರು ಕರ್ಕೊಂಡು ಹೋಗಕ್ ಆಗಲ್ಲ ಅಂತ. ಆದ್ರೆ ನಮ್ಮತ್ತೆ ನಾನು ಕರ್ಕೊಂಡು ಹೋದೆ. ಪಿರಮಿಡ್‌ನಲ್ಲಿ ಮೆರ್ಕಬ ಪಿರಮಿಡಲ್ಲಿ ಮೇಡಮ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆನಾ? ಸ್ಟ್ರಕ್ ಆಗಿತ್ತು. ಮಾತಾಡಿ, ಮಾತಾಡಿ ಮೇಡಮ್. ಹಾ. ಆ ಮೆರ್ಕಬ ಪಿರಮಿಡ್‌ಗೆ ನಾಗರೆಡ್ಡಿ ಸರ್ ಕ್ಲಾಸ್ ಮಾಡಕ್ಕೆ ಬಂದಿದ್ರು ಅವತ್ತು. ಸೀನಿಯರ್ ಮಾಸ್ಟರ್ ಬಳ್ಳಾರಿಯಲ್ಲಿ. ಅವರು ಬಂದಿದ್ರು ಅಲ್ಲಿ ಕ್ಲಾಸ್ ಹೇಳಕ್ಕೆ. ಬಂದ್ಮೇಲೆ ಅವರು ನಮ್ಮ ಮಾವನವ್ರಿಗೆ ಶೇಕ್ ಹ್ಯಾಂಡ್ ಕೊಡೋ ಪ್ರಯತ್ನ ಮಾಡಿದ್ರು. ಅವ್ರಿಗೆಲ್ಲ ಬ್ಯಾಂಡೇಜ್ ಹಾಕಿದ್ರು, ಕೈಗೆಲ್ಲ ಪೈಪ್ ಎಲ್ಲ ಹಾಕಿದ್ರು. ನನಗೆ ಕೇಳಿದ್ರು ಯಾರ್ ಕರ್ಕೊಂಡ್ ಬಂದ್ರು ಅಂದ್ರೆ ನನ್ನ ಹೆಸರು ಹೇಳಿದ್ರು ನಮ್ಮ ಮಾವ. ಚೆನ್ನಾಗ್ ಮಾಡಿ ಅಮ್ಮ ಇಲ್ಲಿ ಕರ್ಕೊಂಡ್ ಬಂದು ನೀನು ಅಂತ ಹೇಳಿದ್ರು. ಅವತ್ತೇ ಹೇಳಿದ್ರು ಸರ್ ಏನ್ ಹೇಳಿದ್ರಂದ್ರೆ, "ಇವತ್ತಿಂದ ನೀನು ಊರೂರು ಹಳ್ಳಿ ಹಳ್ಳಿ ಪ್ರಚಾರ ಮಾಡಕ್ ಹೋಗು" ಅಂದ್ರು ನಾಗರೆಡ್ಡಿ ಸರ್. ನನಗೆ ಆಶ್ಚರ್ಯ. ಏನ್ ಸರ್ ನಮ್ಮ ಮಾವ ಬೈದ್ಬಿಟ್ಟಾನ್ ಮತ್ತೆ ಊರೂರು ಪ್ರಚಾರ ಅಂದ್ರೆ, ಬೇಡ ಹಿಂಗೆಲ್ಲ ಹೇಳ್ಬೇಡ್ರಿ ಅಂತ. ಇಲ್ಲಮ್ಮ ಸರ್ ಅವತ್ತು 1 ತಾಸು ಕ್ಲಾಸ್ ಆದ್ಮೇಲೆ ನಮ್ಮ ಅತ್ತೆ ಮಾವಗೋಸ್ಕರ ರಾತ್ರಿ 9 ಗಂಟೆವರೆಗೂ ಅವ್ರ ಜೊತೆನೆ ಕುತ್ಕೊಂಡು ಧ್ಯಾನದ ಅರಿವೆಲ್ಲ ಮೂಡ್ಸಿದ್ರು ಅವ್ರಿಗೆ. ಧ್ಯಾನದಲ್ಲಿ ಏನ್ ಲಾಭಗಳಿದಾವೆ ಎಲ್ಲ ವಿವರಿಸಿದ್ರು. ಅಂದ್ರೆ ನನ್ನ ಪ್ರಯತ್ನ ಏನು ಇಲ್ಲ. ನಮ್ಮ ಗುರುಗಳೆಲ್ಲ ನಡ್ಸ್ಕೊಟ್ರು ಅದನ್ನ. ನನ್ ಬೆನ್ನಿಂದೆ ನಾನ್ ಸುಮ್ನೆ ನಿಮಿತ್ತ ಮಾತ್ರ ಅಲ್ಲಿದ್ದೆ. ನನ್ನ ಶರೀರ ಮಾತ್ರ ಅಲ್ಲಿತ್ತು. ಆದ್ರೆ ನಡೀತಾ ಇತ್ತು ನಮ್ ಗುರುಗಳ ಮೂಲಕ. ಮೇಡಮ್ ಸಮಯ ಇದೆಯಲ್ಲ? ಇದೆಯಲ್ಲ? ಇದೆ ಟೈಮ್ ಮೇಡಮ್, ಇದೆಯಲ್ಲ? ಇದೆ ಮೇಡಮ್. ಹ. ಇನ್ನ ಓಕೆ. 50 ಮಿನಿಟ್ಸ್. ಆಯ್ತು ಮುಗಿಸ್ತೀನಿ. ಆ ಪ್ರಯತ್ನ ಮಾಡ್ತಾ ಮಾಡ್ತಾ ಇನ್ನ ಅಲ್ಲಿ ಮನೆ ಧ್ಯಾನ ಇಟ್ಕೊಂಡು ಮನೆಯಲ್ಲಿ ಇನ್ನು ಅವತ್ತಿಂದ ಏನ್ ಮಾಡಿದ್ರಂದ್ರೆ ಅವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಟಿಫಿನ್ ಮಾಡ್ಕೊಂಡ್ಬಿಟ್ಟು ಅತ್ತೆ ಮಾವ ಮೆರ್ಕಬ ಪಿರಮಿಡ್‌ಗೆ 3 ತಾಸು ಅಖಂಡ ಧ್ಯಾನ ಮಾಡ್ತಾ ಇದ್ರು ಅವ್ರು.
ಅವ್ರು ಮಲಗ್ತಾ ಇದ್ರು, ಕೂರ್ತಾ ಇದ್ರು, ಅವ್ರು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಸುಮಾರು 5 ತಾಸು ಧ್ಯಾನ ಮಾಡೋ ಪ್ರಯತ್ನ ಮಾಡಿದ್ರು. ಅಷ್ಟೆಲ್ಲ ಸಾಧನೆ ಮತ್ತೆ ಮನೆಗ್ ಬಂದು 1 ತಾಸು ಧ್ಯಾನ. ಆ ತರ ಬಹಳಷ್ಟು ಧ್ಯಾನ ಸಾಧನೆ ಮಾಡಿ ಬಹಳಷ್ಟು ಹೀಲಿಂಗ್ ಪ್ರಾಸೆಸ್ ಕೂಡ ನಡೀತು ಅಂತ ಹೇಳಿದ್ರು ಅವ್ರು ಆಮೇಲೆ. ಅನುಭವ ಹಂಚ್ಕೊಂಡ್ರು. ಮನೆಗ್ ಬಂದ್ಬಿಟ್ಟು ಈ ತರ ಆಯ್ತಮ್ಮ ಇವತ್ತು ಆ ಪಿರಮಿಡ್ ಅಲ್ಲಿ. ಮಾತು ಇರ್ಲಿಲ್ಲ ಅವ್ರಿಗೆ. ಶರೀರ ಸಹಕರಿಸ್ತಿರ್ಲಿಲ್ಲ. ಕೈ ಕಾಲು ಆಡಿಸ್ತಿರ್ಲಿಲ್ಲ. ಬಾಡಿ ಎಲ್ಲ ಬಹಳ ಬಾವು ಬಂದಿತ್ತು. ಅಂತ ಅವ್ರು ಸುಮಾರು ಒಂದು 30 ದಿನದೊಳಗೆ ಒಂದು ಅದ್ಭುತವಾದ ಚೇತರಿಕೆ ಬಂತು ಅವ್ರಿಗೆ. ಯಾಕೆ ಹೇಳ್ತಿದೀನಿ ಅಂದ್ರೆ, ಇದು ನಾನು ಸಾಕ್ಷಿಭೂತವಾಗಿ ನೋಡಿದ್ವಿ ನಾವು. ನಾನೊಬ್ಳೇ ಅಲ್ಲ, ನಮ್ಮ ಏರಿಯಾ ಎಲ್ಲ ನೋಡಿದ್ದಾರೆ ಸಾಕ್ಷಿಭೂತವಾಗಿ. ಎಲ್ಲರೂ ನನ್ಗ್ ಸಹಕರಿಸಿದ್ದಾರೆ. ಎಲ್ಲರಿಗೂ ಕೋಟಿ ಕೋಟಿ ಕೃತಜ್ಞತೆಗಳು. ಎಲ್ಲ ಸೀನಿಯರ್ ಮಾಸ್ಟರ್ಸ್ ನನ್ಗ್ ಸಹಕರಿಸಿದ್ದಾರೆ. ಆ ಅವರಲ್ಲಿ ಚೇತರಿಕೆ ಒಂದು 30 ದಿನದೊಳಗೆ ಚೇತರಿಕೆ ಬಂತು. ಮಲ್ಕೊಂಡು ಕೇಳೋರು ಎದ್ದು ಕುತ್ಕೊಂಡು ಕ್ಲಾಸ್ ಕೇಳ್ತಾ ಇದ್ರು. ಮನೆಯಲ್ಲಿ ಸತ್ಸಂಗ ನಡೀತಿರುವಾಗೆ. ಇನ್ನ ಎಲ್ಲ ಸೀನಿಯರ್ ಮಾಸ್ಟರ್ ಬಂದು ಅವ್ರದೇ ಆದ ಒಂದು ಕ್ಲಾಸ್ ಹೇಳ್ತಾ ಇರುವಾಗೆ ಕ್ವಶನ್ ಹಾಕಕ ಆಗ್ತಿದ್ರು ನಮ್ಮ ಅವನವ್ರು. ಕ್ವಶನ್ ಹಾಕ್ತಿದ್ರು. ಇದು ಹೆಂಗೆ? ಆತ್ಮ ಅಂದ್ರೆ ಏನು? ಆ ತರ ಒಂದೊಂದು ಕ್ವಶನ್ ಹಾಕಕ್ಕೂ ರೆಡಿ ಆದ್ರು ಅವ್ರು. ಅವರಲ್ಲಿ ಅವರು ಚೇತರಿಕೆ ತುಂಬ್ಕೊಳ್ತಾ ಬಂದ್ರು. ಆ ತರ ನಾನು 40 ದಿನ ಮುಗೀತು. 41 ದಿನ ಮುಗಿಯೋಷ್ಟ್ರೊಳಗೆ ಅವರು ಒಂದ್ ಅದ್ಭುತವಾದ ಮೊದ್ಲು ಹೇಗಿದ್ರು, ಧ್ಯಾನಕ್ಕಿಂತ ಮೊದ್ಲು ಹೇಗಿದ್ರು, ಅನಾರೋಗ್ಯ ಸಮಸ್ಯೆಗಿಂತ ಮೊದ್ಲು ಹೇಗಿದ್ರು, ಅವಾಗೆ ಆ ತರ ರೆಡಿ ಆದ್ರು. 41 ದಿನ ಮಂಡಲ ಧ್ಯಾನ ಮುಗಿಯೋಷ್ಟ್ರೊಳಗೆ ಅದ್ಭುತವಾಗಿ ಚೇತರಿಕೆಯಾದ್ರು. ಅವ್ರು ಹೊರಗಡೆ ಬಂದು ಎಲ್ಲ ಮಾಸ್ಟರ್ಸ್‌ನ ಇನ್ವೈಟ್ ಮಾಡಿದ್ರು. ಒಂದು ಅದ್ಭುತವಾದ ಫಂಕ್ಷನ್ ಮಾಡಿದ್ವಿ ಅವತ್ತು ನಮ್ಮ ಮನೇಲಿ. ಯಾಕಂದ್ರೆ ಮರುಜನ್ಮ ಬಂದಿದೆ ಅಂತ ಅತ್ತು ಬಿಟ್ರು ಅವ್ರು ಅವತ್ತು. ಎಲ್ಲರೂ ಆಶ್ಚರ್ಯ, ನೀವೇನಾ ಅಂತ ಕೇಳಿದ್ರು ಎಲ್ಲ ಮಾಸ್ಟರ್ಸ್. ನಮ್ಮ ಮನೆಗೆ ಎಲ್ಲ ಬಂದಂತ ಮಾಸ್ಟರ್ಸ್ ಕೂಡ ಬೇರೆ ಊರಿಂದ ಬಂದವ್ರು ಕೂಡ ಇದ್ದಾರೆ ನಮ್ಮ ಮನೆಗೆ. ಅವ್ರ ಮೂಲಕ ನಾನು ಕಲ್ತಿರೋದಿದೆ. ಇದು ಪದುಟೂರಿಂದ ಶ್ರೀನಿವಾಸ್ ಸರ್ ಅನ್ನೋರು, ಬಹಳಷ್ಟು ಮಾಸ್ಟರ್ಸ್, ಬಾಂಬೆಯಿಂದ ಶ್ಯಾಮಲಾ ದೇವಿ ಮೇಡಮ್ ಅವ್ರ ಮೂಲಕ ನಾನು ಬಹಳಷ್ಟು ಕಲ್ತೆ. ಅವ್ರಿಗೆಲ್ಲ ನನ್ಗೆ ಗೈಡ್ ಮಾಡಿದ್ರು ನನ್ನನ್ನ. ಒಳ್ಳೆ ಇದು ಮಾಡ್ತಾ ಇದ್ದೇನೆ ಮಾತಾಡ್ಬೇಕು. ನಮ್ ಕುಟುಂಬದಲ್ಲಿ ನಾವ್ ಹೇಗೆ ಅಂದ್ರೆ, ದೊಡ್ಡ ಕಾಯಿಲೆನ ನಾವು ಇಷ್ಟು 1 ತಾಸು ಧ್ಯಾನಕ್ಕೆ ಹೆಂಗ್ ಹೋಗುತ್ತೆ ಅಂತ ಅವ್ರ ಮೂಲಕ ಹೇಳಲ್ಪಡ್ತು. ನೀವ್ ಮಾತಿನ ಬದಲಾವಣೆ ಮಾಡ್ಕೊಳ್ರಿ. ಇವತ್ತಿಂದ ಯಾವ್ದೇ ಫೋನ್ ಕಾಲ್ಸ್ ಬಂದ್ರು ಆರಾಮಾಗಿದ್ದಾರೆ ಅಂತ ಹೇಳೋದ್ ಕಲೀರಿ. ಆ ತರ ಮಾಡಿದ್ವಿ ನಾವು. ಆ ತರ ನಾವು ಆರಾಮಿಲ್ಲ ಅಂತ ಹೇಳೇ ಇಲ್ಲ. ಆ ಸ್ಥಿತಿಯಲ್ಲಿ ಅವ್ರು ಅಂತ ಸ್ಥಿತಿಯಲ್ಲಿದ್ರು ಕೂಡ ಆರಾಮಿದ್ದಾರೆ. ಆ ತರ ಪ್ರಾಕ್ಟಿಕಲ್ ಆಗಿ ಮಾಡಿದ್ವಿ. ಅವ್ರಿಗೇನು ಆ ತರ ಹೇಳ್ತಾ ನೋಡ್ರಿ, ನಾವು ಪ್ರಾಕ್ಟಿಕಲ್ ಆಗಿ ಅಂದ್ರೆ ಸಾಕ್ಷಿಭೂತವಾಗಿ ನೋಡಿದ್ವಿ ಇದನ್ನೆಲ್ಲ. ನಮ್ ಮಾತಿಗೆ ಎಷ್ಟೊಂದು ಶಕ್ತಿ ಇರುತ್ತೆ. ಆದ್ಮೇಲೆ ಅವ್ರು ಆರಾಮಾಗಿ ಎದ್ದು ಓಡಾಡಿದ್ರು. ಹೊರಗಿನ ಪ್ರಪಂಚ ಸುಮಾರಾಗಿ 1 ವರ್ಷ ಆಗಿತ್ತು ಅವ್ರು ನೋಡಿರ್ಲಿಲ್ಲ. ಅವತ್ತು 41 ಡೇಸ್ ಫಂಕ್ಷನ್‌ಗೆ ಹೊರಗಡೆ ಗೇಟ್ ಆ ಕಡೆ ನಿಂತುಬಿಟ್ಟು ನಮ್ಮ ಮಾವನವರು ಎಲ್ಲ ಮಾಸ್ಟರ್ಸ್‌ನ ಇನ್ವೈಟ್ ಮಾಡಿದ್ರು. ಬನ್ನಿ ಒಳಗೆ, ಬನ್ನಿ ಒಳಗೆ ಅಂತೇಳಿ. ನೋಡ್ರಿ ಬೆಡ್ ರಿಡನ್ ಆದವರು ಬೆಡ್ ಅಲ್ಲಿ ಇದ್ರು. ಅವ್ರು ಹೊರಗಿನ ಪ್ರಪಂಚನೇ ನೋಡಿದ್ದಿಲ್ಲ. ಆ 41 ಡೇಸ್ ಧ್ಯಾನ ಆದ್ಮೇಲೆ ಎಲ್ಲ ನೋಡ್ತಾ, ಎಲ್ಲಾರ್ನು ಇನ್ವೈಟ್ ಮಾಡ್ತಾ, ಎಲ್ಲಾರ್ನು ಕರೆದ್ರು. ಎಲ್ಲ ಮಾಸ್ಟರ್ಸ್‌ಗೂ ಆಶ್ಚರ್ಯ ಆಯ್ತು. ಇದೇನು ಮಮತಾ, ಏನಿದು? ಇಲ್ಲ, ಅವ್ರು ಸಾಧನೆ ಮಾಡಿದ್ರು ಆ ತರ. ಶಾಕಾಹಾರಿಗಳಾದ್ರು. ಇವಾಗ್ಲೂ ಬರ್ತಾರೆ. ನಾನು ಎಲ್ಲೆಲ್ಲಿ ಮನೆ ಧ್ಯಾನ ಕೂತೀನೋ ಅಲ್ಲಲ್ಲಿ. ಇನ್ನ 2ನೇ 1 ವರ್ಷ ಕಂಪ್ಲೀಟ್ ಆಗುತ್ತೆ ಅನ್ನೋಷ್ಟ್ರೊಳಗೆ ನನಗೆ ಮೇಡಮ್ ಟೈಮ್ ಆಯ್ತಲ್ಲ? ಮೇಡಮ್ ಇನ್ನ ಸಮಯ ಇದೆ ಆಯ್ತಾ? ಇನ್ನ 10 ಮಿನಿಟ್ಸ್ ಇದೆ. ಮಾತಾಡಿ, ನಾವ್ ಹೇಳ್ತೀವಿ. 4:20 ತನಕ ಇದೆ ನಿಮ್ಗೆ ಟೈಮು. ಟೈಮ್ ಓಕೆ. ಆಗಿದೆ ಅಂತ ನಾವು ರಿಮೈಂಡ್ ಮಾಡ್ತೀವಿ. ಕಂಟಿನ್ಯೂ ಮಾಡಿ. ಓಕೆ ಮ್ಯಾಮ್. ಹಾಗೆ ಈ ತರ ಅದ್ಭುತಗಳು ನಡೆದ್ಮೇಲೆ ಅಲ್ಲಿ ನನಗೆ ಇಂಟ್ಯೂಷನ್ ಬಂತು. ನೆಕ್ಸ್ಟ್ ಮಾಡು ಅಂತ ಹೇಳಿ. ಆದ್ಮೇಲೆ ನಮ್ಮ ಮಾವನವ್ರಿಗೆ ಮೈಕ್ ಕೊಟ್ರೆ ಅತ್ತೆ ಬಿಟ್ರು ಅವ್ರು. ನನಗೆ ಮರುಜನ್ಮ ಬಂದಿದೆ. ಈ ಧ್ಯಾನ ಇಲ್ಲಿಗೆ ಮುಗ್ಸೋದ್ ಬೇಡ ಅನ್ಸ್ತಾ ಇದೆ ಅಂತೇಳಿ. ಆಗ ಕಂಟಿನ್ಯೂ ಮಾಡ್ಲಾಯ್ತು. 2ನೇ ವರ್ಷ ಆಯ್ತು. 2ನೇ ವರ್ಷ ಕಂಪ್ಲೀಟ್ ಆಯ್ತು. 2ನೇ ವರ್ಷ ಕಂಪ್ಲೀಟ್ ಮನೆ ಧ್ಯಾನ, ಎಲ್ಲ ಕಡೆ ಮನೆ ಧ್ಯಾನ ಮಾಡಿದ ನಂತರ ಮತ್ತೆ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ. ದೊಡ್ಡ ರ್ಯಾಲಿನೇ ಮಾಡಿದ್ವಿ ಅಂತ. ತಾಳೂರು ರೋಡ್ ಅಂತ ಹೇಳಿ ಬಳ್ಳಾರಿಯಲ್ಲಿ
ಈಗನು ಯಾರಿಗ್ ಧ್ಯಾನ ಬೇಕೋ ಅವ್ರಿಗಾಗಿ ಆ ಪ್ರಕೃತಿ ನಮ್ ಗುರುಗಳು ರೆಡಿ ಮಾಡಿದಾರೆ ಮಾಸ್ಟರ್ಸ್‌ನ. ಯಾರಿಗೆ ನಾನು ಹುಡ್ಕೋ ಕೆಲ್ಸನೇ ಇಲ್ಲ. ಯಾವ ಮನೇಲಿ ಧ್ಯಾನ ಇಟ್ಕೊಳ್ತೀರಾ ಅನ್ನೋದು ಇಲ್ಲ. ಆದ್ರೆ ತಾವಾಗೆ ಬಂದು ಧ್ಯಾನ ಇಟ್ಕೊಳ್ತೀವಿ ಅಂತ ಹೇಳಿ ಹೋಗಿ ನಡೀತಾ ಇದೆ. ಅವ್ರು ಕೂಡ ಹ್ಯಾಂಡಿಕ್ಯಾಪ್ ಇದಾರೆ. ಇಬ್ರು ಮಕ್ಳು, ಆ ಮೇಡಮ್ ಅವ್ರ ಮಕ್ಳು. ಅವ್ರು ಈ ವರ್ಷ ಧ್ಯಾನ ಮುಗಿಸೋಳಗೆ ನಡೀತಾರೆ ಅನ್ನೋದೊಂದು ಅದು ಒಂದು ಭರವಸೆ ಇದೆ. ಯಾಕಂದ್ರೆ ಧ್ಯಾನ ಒಂದು ಸತ್ಯ ದರ್ಶನ. ಧ್ಯಾನ ಅಂದ್ರೆ ಸತ್ಯ. ನಾವು ಮಾಡ್ತಾ ಇರೋ ಕೆಲ್ಸ ಸತ್ಯದ ಕಡೆ ಪಯಣ ಅನ್ನೋದು ನಾವು ಸತ್ಯದ ಕಡೆ ನಾವ್ ನಡೀತಾ ಇದೀವಿ ಅಂದ್ರೆ ಇದು ನಮ್ಮ ಕುಟುಂಬದಲ್ಲಿ ಹೇಗೆ ಒಂದು ಅದ್ಭುತ ಆಯ್ತು, ಆ ಕುಟುಂಬದಲ್ಲಿ ಕೂಡ ಒಂದು ಅದ್ಭುತ ನಡೆಯುತ್ತೆ ಅನ್ನೋ ಒಂದು ಭರವಸೆನೂ ನಮಗಿದೆ. ಹಾಗೆ ನಮ್ಗೊಂದು ಸೆಂಟರ್ ಕೊಟ್ಟಿದ್ದಾರೆ ಮಾಸ್ಟರ್ ಇಲ್ಲೇ. ಹೀಗೆ ಒಂದು ಶೈಲಜಾ ಮೇಡಮ್ ಹಾಗೂ ಪ್ರತಿಯೊಬ್ಬ ಮಾಸ್ಟರ್ ನನಗೆ ಸಹಕರಿಸಿದ್ರು. ನಾನು ಒಬ್ಳೇ ಅಲ್ಲ ಇಲ್ಲಿ. ನಿಮಿತ್ತ ಮಾತ್ರ ನಾನಿದೆ. ನನ್ ಬಹಳಷ್ಟು ಫ್ರೆಂಡ್, ನನ್ ಸೋಲ್‌ಮೇಟ್ ಕೂಡ ಅವ್ರು. ಹಾಗಿದ್ರೆ ಅವ್ರ ಸಜೆಷನ್ ತಗೊಳ್ತೀನಿ. ಅವ್ರು ಏನಾದ್ರು ಮಾಡ್ಬೇಕಂದ್ರೆ ನನ್ ಸಜೆಷನ್ ತಗೊಂತಾಳೆ. ಆತರ ನಮ್ಗೆ ಇಲ್ಲೇ ಅವ್ರ ಮನೆ ಧ್ಯಾನ ಇಟ್ಕೊಂಡೋಗಿ ಒಂದ್ ಥಾಟ್ ಅನ್ಕೊಂಡ್ವಿ ನಾವು. ಏನಂತೇಳಿ ಒಂದ್ ಸೆಂಟರ್ ಇದೆ ಇಲ್ಲಿ. ನಮ್ ಮನೆ ಹತ್ರ ಅಂದ್ರೆ ಸ್ವಲ್ಪ ಮುಂದೆ ಒಂದು ಧ್ಯಾನಾಶ್ರಮ ಕಟ್ಟಿದ್ದಾರೆ. ಸೇವಾಶ್ರಮ ಅಂತೇಳಿ. ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಆಶ್ರಮ ಅಂತೇಳಿ ಅದ್ರ ಹೆಸರಿಟ್ಟಿದ್ದಾರೆ. ಒಬ್ಬ ಸರ್, ಮಹಾಬಳೇಶ್ವರ್ ಸರ್ ಅಂತ ಹೇಳಿ. ಸರ್ಗೂ ಕೃತಜ್ಞತೆ ಹೇಳ್ಬೇಕು. ಅವರು ಮೂಲತಃ ಇಂಜಿನಿಯರ್ ಆಗಿದ್ದಾರೆ. ಅವರು ಒಂದು ಸೈಟ್ ಇದೆ. ಆ ಸೈಟ್ ಅಲ್ಲಿ ಒಂದು ದೊಡ್ಡ ಆಶ್ರಮ, ಒಂದು ದೊಡ್ಡದಾಗಿ ಹಾಲು, ಕಿಚನು, ಒಂದು ದಿನ ಹೋಗಿ ಬರೋರು ಅಲ್ಲಿ ನಾವು ಧ್ಯಾನಕ್ಕೆ. ಈ ಆಶ್ರಮ ನಮ್ ಧ್ಯಾನಕ್ಕೆ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದು ಆ ಕ್ಷಣ ಅನ್ಕೊಂಡಿದ್ದೆ. ಆ ಟೈಮ್ ಬಂದೇ ಬಂತು ನನಗೆ. 2ನೇ ವರ್ಷ ಧ್ಯಾನ ಮುಗಿಯೋ ಟೈಮ್‌ಗೆ ಈ ದೊಡ್ಡ ರ್ಯಾಲಿ ಏನಿದೆ, ನಮ್ ಬಳ್ಳಾರಿ ಮಾಸ್ಟರ್ಸ್ ಎಲ್ಲ ಬರ್ಬೇಕು ತಾಳರೋಡಿಗೆ ಅನ್ನೋ ಒಂದು ನನ್ನ ಆಲೋಚನೆ ಇತ್ತು. ನಮಗೆ ಅದೇ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆ ಸರ್ ಅವ್ರ ಪರಿಚಯ ಆದ್ಮೇಲೆ ಅಲ್ಲಿ ಧ್ಯಾನಕ್ಕೆ ನಾವು ಹೋಗ್ತಾ ಇದ್ವಿ. ನಮ್ಮನ್ನು ಕರೆಸ್ತಿದ್ರು ಆಶ್ರಮದಲ್ಲಿ. ನಾವ್ ಹೇಳ್ತಾ ಇದ್ವಿ, ನಮ್ಗ್ ಕೊಡ್ರಿ ಸರ್, ನಾವು ಧ್ಯಾನಕ್ಕಾಗಿ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಅವ್ರು ಅಷ್ಟು ಬೇಗ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಿಲ್ಲ. ಆದ್ರೆ ಈ ವರ್ಷದ ಫಂಕ್ಷನ್ ಏನಿದೆ ಅದನ್ನ ಮಾಡ್ಬೇಕನ್ನೋ ಆಲೋಚನೆ ನನಗಿತ್ತು. ನಾನು ಬಹಳ ಪ್ರಯತ್ನ ಪಟ್ಟೆ. ಆ ಸರ್ ಬೀಗ ಕೊಟ್ರೆ ಆ ಫಂಕ್ಷನ್ ಅಲ್ಲೇ ಮಾಡ್ಬಿಡೋಣ ಅಂತ ಹೇಳಿ. ಲಾಸ್ಟ್ ಕ್ಷಣ ಇತ್ತು. ಅವತ್ ರಾತ್ರಿನೇ ಸರ್ ಕಾಲ್ ಮಾಡಿದ್ರು. ಅಮ್ಮ, ನನ್ಗೆ ಅದು ಬೇಕಂತ ಹೇಳಿದ್ರಲ್ಲ ಆಶ್ರಮ, ನಿಮ್ಗೆ ಕೊಡ್ತೀನಿ, ಬೀಗ ನಿಮ್ಗೆ ಕೊಡ್ತೀನಿ ಬನ್ನಿ. ನೋಡ್ರಿ, ಪ್ರಕೃತಿ ಎಲ್ಲಾ ಸಹಾಯ ಮಾಡ್ಕೊಡುತ್ತೆ. ಒಂದ್ ಹೆಜ್ಜೆ ನಾವ್ ಮುಂದೆ ಇಡ್ಬೇಕು ಅನ್ನೋದು ಇದು ನಾವು ಸಾಕ್ಷಿಭೂತವಾಗಿ ನೋಡಿದ್ವಿ. ಸರ್ ಅವ್ರಿಗೂ ಧ್ಯಾನ ಗೊತ್ತಿಲ್ಲ. ಆದ್ರೆ ನಾವ್ ಧ್ಯಾನ ಹೇಳ್ತಾ ಇದ್ವಿ. ಸರ್ ಜಾಸ್ತಿ ಮಾಡ್ತಾ ಇದ್ದಿಲ್ಲ. ಅಮ್ಮ, ನನ್ಗೆ ಆರಾಮಿಲ್ಲ. ಅದಕ್ಕಾಗಿ ನೀನ್ ಧ್ಯಾನ ಮಾಡಮ್ಮ, ನೀನ್ ಬೀಗ ಕೊಡ್ತೀನಿ ಅಂತ. ಆಯ್ತು ಸರ್, ನಾವ್ ಮಾಡೋಣ ಅಂತೇಳಿ. ಅವತ್ತು ರಾತ್ರಿನೇ ಬೀಗ ಕೊಟ್ರು ಸರ್ ನಮ್ಗೆ. ಆ ಫಂಕ್ಷನ್ 2ನೇ ವರ್ಷದ್ದು ಅದ್ದೂರಿಯಾಗಿ ನಡ್ಸ್ಕೊಟ್ರು. ಆ ಸರೇ ಒಂದ್ 5,000 ದುಡ್ಡು ಕೊಟ್ಬಿಟ್ಟು ನಮ್ಗೆ ಚೆನ್ನಾಗ್ ಮಾಡ್ರಿ ಅಂತ ಹೇಳಿದ್ರು. ಬಹಳ ಚೆನ್ನಾಗಿ ಎಲ್ಲರೂ ಸೇರಿ ನಮ್ ತಾಳ್ನ ರೋಡ್ ಮಾಸ್ಟರ್ಸ್ ಎಲ್ಲ ಸೇರಿ ಬಹಳ ಅದ್ದೂರಿಯಾಗಿ ಮಾಡಿದ್ವಿ. ರ್ಯಾಲಿ ಆಗ್ಲಿ, ಪ್ರಸಂಗ ಬಹಳ ಚೆನ್ನಾಗ್ ನಡೀತು. ಆದ್ಮೇಲೆ 3ನೇ ವರ್ಷ ಕಂಟಿನ್ಯೂ ಆಯ್ತು. ಅಲ್ಲಿ ಒಂದಿನ ಹೀಗೆ ಒಬ್ಬ ಮೇಡಮ್ ಅವ್ರು ಬಂದಿದ್ರು. ಬಂದು ಆಶ್ರಮಕ್ಕೆ, ಹೇಮರೆಡ್ಡಿ ಮಲ್ಲಮ್ಮ ಅದನ್ನ ಬೋರ್ಡ್ ಕೂಡ ಸರ್ ಮೂಲಕನೇ ಮಾಡಿಸ್ಕೊಂಡ್ವಿ ನಾವು. ಸರ್‌ಗೆ ನಾನೊಂದು ಫ್ಲೈಯರ್ ಕಳಿಸ್ತೀನಿ ಸರ್, ಇದ್ರ ಪ್ರಕಾರ ಮಾಡಿಸ್ರಿ ಅಂತ ಹೇಳ್ದೆ. ಆಯ್ತಮ್ಮ, ನೀನ್ ಏನ್ ಹೇಳಿದ್ರೆ ಅದೇ ಮಾಡ್ತೀನಿ ಅಂದ್ರು ಸರ್. ಹೇಮರೆಡ್ಡಿ ಮಲ್ಲಮ್ಮ ಧ್ಯಾನ ಕೇಂದ್ರ ಅಂತ ಹೇಳಿ ನಮ್ ಗುರುಗಳ ಫೋಟೋ ಇಟ್ಬಿಟ್ಟೆ ಅದ್ರಲ್ಲಿ ಯಾವಾಗ ಕಾಲ್ ನಾನ್ ಇಟ್ಬಿಟ್ಟಿಯೋ ಆವಾಗ ನನ್ಗೆ ಅನ್ಸಿತ್ತು, ನಮ್ ಗುರುಗಳ ಫೋಟೋ ಇಟ್ರೆ ಚೆನ್ನಾಗಿರುತ್ತೆ ಇಲ್ಲಿ ಅಂತೇಳಿ. ನಮ್ ಗುರುಗಳ ಫೋಟೋ ಒಂದ್ ಇಟ್ಬಿಟ್ಟು ಒಂದ್ 2, 3, 4 ಪಿರಮಿಡ್ಸ್ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟೆ. ಆಮೇಲೆ ಬಹಳ ಚೆನ್ನಾಗ್ ನಡೀತಾ ಬಂತ ಸೆಂಟ್ರು. ಇವಾಗ್ಲೂ ನಡೀತಾ ಇದೆ ಸೆಂಟರ್. ಬಹಳ ಅದ್ಭುತವಾಗಿ ನಡೀತಾ ಇದೆ. ಬಹಳಷ್ಟು ಸೀನಿಯರ್ ಮಾಸ್ಟರ್ಸೇ ಆಂಧ್ರದಿಂದ ಬರೋರು, ಅಮ್ಮಶಕ್ತಿಗೆ ಬರೋರು ಹಾಗೂ ಸದಾನಂದ ಪಿರಮಿಡ್ ಎಲ್ಲ ನಮ್ ಬಳ್ಳಾರಿಗೆ ಎಲ್ಲೆಲ್ಲಿ ಬರ್ತಾರೋ ಅಂತ ಮಾಸ್ಟರ್ಸೇ ಅಲ್ಲಿ ಕರ್ಸಿದ್ರೆ ಬಹಳಷ್ಟು ಜನ ಗ್ಯಾದರ್ ಆಗ್ತಾರೆ. ಅಖಂಡ ಧ್ಯಾನನೂ ನಡ್ಸ್ಲಾಯ್ತಲ್ಲಿ. 3 ತಾಸು, 7 ತಾಸು ಆತರ ಬಹಳಷ್ಟು ಜನ ಸೇರಿದ್ರು. ಹೊಸಬ್ರು ಹೊಸಬ್ರು ಬಹಳಷ್ಟು ಜನ ಮನೆ ಮನೆ ಧ್ಯಾನ 3ನೇ ವರ್ಷ. ಈಗ ಅಲ್ಲಿ ಒಬ್ಬ ಮೇಡಮ್ ಅವ್ರು ಬಂದಿದ್ರು. ನಮ್ಮ ಮನೇಲಿ 2 ಗಂಡ್ಮಕ್ಳು ಹ್ಯಾಂಡಿಕ್ಯಾಪ್ ಇದ್ದಾರೆ. ಏನ್ ಮಾಡ್ಬೇಕು? ನಾವಂದ್ವಿ ಧ್ಯಾನ ಮಾಡ್ಸ್ರಿ ಅಂತ ಹೇಳಿ. ಅವತ್ ರಾತ್ರಿನೇ ಹೋಗಿ ಅವ್ರ ಮನೆ ನೋಡ್ಕೊಂಡ್ ಬಂದ್ಬಿಟ್ಟು ಅವ್ರ ಧ್ಯಾನ ಪರಿಚಯ ಮಾಡ್ಕೊಟ್ವಿ. ಅವ್ರ ಧ್ಯಾನ ಹೇಳ್ಕೊಟ್ವಿ. ಆದ್ರೆ ಆಲ್ರೆಡಿ ಅವ್ರ ಧ್ಯಾನಕ್ಕೆ ಬಂದಿದ್ದಾರೆ. ಆಲ್ರೆಡಿ ಅವ್ರು ಧ್ಯಾನದಲ್ಲೇ ಇದ್ರು. ಆದ್ರೆ ಧ್ಯಾನ ಬಿಟ್ಬಿಟ್ಟಿದ್ವಿ ಅಂತ ಅಂದ್ರು ಅವ್ರು. ಹಾಗೆ ಕಂಟಿನ್ಯೂ ಆಗಿ ನಡೀತಾ ಇದೆ. ಇದೊಂದು ಗಟ್ಟಿ ಭರವಸೆ ಇದೆ. ಅವ್ರು ಕೂಡ ಇಬ್ರು ಹ್ಯಾಂಡಿಕ್ಯಾಪ್. ಅವ್ರು ಕೂಡ ಧ್ಯಾನ ಪ್ರಚಾರಕ್ಕೆ ಬರ್ತಾರೆ.
ನಮ್ ನೆಕ್ಸ್ಟ್ ರ್ಯಾಲಿಗೆ ಅವರು ಬರ್ತಾರೆ. ಮಾಸ್ಟರ್ಸ್ ಎಲ್ಲ ಒಂದು ಎಲ್ಲರೂ ಬಂದು ಅವರು ಕೂಡ ಅಷ್ಟೇ ನಮ್ ಗುರುಗಳು ಕೊಟ್ಟಂತ ಸತ್ಯ ದರ್ಶನ ಬಗ್ಗೆ ನಾವು ಸತ್ಯನ ಸಾಕ್ಷಿಭೂತವಾಗಿ ನೋಡ್ತಾ ಇದೀವಿ. ನಮ್ ಕುಟುಂಬದಲ್ಲಿ ಹೆಂಗ ಸತ್ಯ ನೋಡಿದ್ವೋ ಆ ಕುಟುಂಬದಲ್ಲಿ ಕೂಡ ಅವ್ರು ಸತ್ಯನ ಸಾಕ್ಷಿಭೂತವಾಗಿ ನೋಡ್ಬಿಟ್ಟು ನಮ್ಮ ತಾಳು ರೋಡ್ಗೆ ಒಂದು ಅದ್ಭುತವಾದ ಪಿರಮಿಡ್ ಬರ್ಬೇಕು ಅಂತೇಳಿ ಈ ಒಂದು ಆಲೋಚನೆ ನಮ್ ತಾಳು ರೋಡಿನ ಎಲ್ಲಾ ಮಾಸ್ಟರ್ಸ್ ಒಂದು ಸಂಕಲ್ಪ. ಹಾಗಾಗಿ ಮೇಡಮ್ ಮತ್ತೆ ಸ್ಟಕ್ ಆಗ್ತಾ ಇದೆ. ಪ್ರತಿಯೊಬ್ರು ನಾವ್ ಈ ತರ ಹೆಚ್ಚು ಸಾಧನೆ ಮಾಡಿ ನೆನ್ಸ್ಕೊಂಡಾಗ 3 ತಾಸು ಅಥವಾ 7 ತಾಸು ಟೈಮ್ ಆಯ್ತಾ ಮೇಡಮ್? ಟೈಮ್ ಇದೆನಾ? ಇದೆ ಇಲ್ಲ ಬೇಕಾದಷ್ಟು ಐತೆ 4:20. ಆ ತರ ಮನೆ ಧ್ಯಾನ ಕಂಟಿನ್ಯೂ ಆಗ್ತಾ ಇದೆ ಮೇಡಮ್. ಈ ಬಳ್ಳಾರಿಯಲ್ಲಿ ಒಂದು ಯಜ್ಞ ನಡೀತಲ್ಲ ಮೇಡಮ್, ಅಯ್ಯಪ್ಪ ಪಿಂಡಿ ಸರ್ ಅವ್ರದಾದ್ರೆ ಬಹಳ ಮಿರಾಕಲ್ ನಡೀತು. ಬಹಳ ಅದ್ಭುತವಾಗಿ ಪ್ರಚಾರ ಮಾಡಿದ್ವಿ. ಪ್ರಚಾರ ಅಂದ್ರೆ ಅಲ್ಲಿಂದ ಕಲ್ತ್ವಿ ನಾವು ಹೇಗ್ ಮಾಡ್ಬೇಕು ಅಂತ ಹೇಳಿ. ಬಹಳ ಚೆನ್ನಾಗಾಯ್ತು, ಹಂಚ್ಕೊಂಡಿರ್ಬೋದು. ಇನ್ನೊಂದ್ಸಲ ಹೇಳ್ತೀನಿ, ಯಾಕಂದ್ರೆ ನಾವು ಥಾಟ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಸಾಕ್ಷಿಭೂತವಾಗಿ ನೋಡಿದೆ ಮೇಡಮ್. ಅಮ್ಮ ಶಕ್ತಿಗೆ ಬಂದಿದ್ರು ಅಯ್ಯಪ್ಪ ಸರ್ ಅವರು, ಅಮ್ಮ ಶಕ್ತಿ ಪಿರಮಿಡ್ ನೋಡಿ ಅಲ್ಲಿ ಹೇಗಿದೆ ಜಾಗ ಅಂತ ಹೇಳಿ. ಆದ್ರೆ ಹೀಗೆ ಝೂಮ್ ಸೆಷನ್ ಅಲ್ಲಿ ನೋಡ್ತಾ ಸರ್ ಇಲ್ಲಿದೀನಿ ಅಂದ ತಕ್ಷಣ ನನ್ಗಂತೂ ಅನ್ಸಿತ್ತು ಸಾರ್ ಸೆಷನ್ ಇವತ್ತು ಮನೆ ಧ್ಯಾನಕ್ಕೆ ಸಾರ್ ಬರ್ತಾರೆ ಇವತ್ತು ಕರ್ಸ್ಬೇಕು ಅಂತ ಹೇಳಿ ಅನ್ಕೊಂಡೆ. ಗೀತಾ ಮೇಡಮ್ ಫೋನ್ ಮಾಡ್ದೆ. ಗೀತಾ ಮೇಡಮ್ ಯಾಕೆ ಅಂದ್ರೆ ಇಲ್ಲ ಸರ್ದು ಕ್ಲಾಸ್ ಅರೇಂಜ್ ಮಾಡೋಣ ಅನ್ಕೊಂಡಿನ್ ಮೇಡಮ್ ಅಂದ್ರು. ನಮ್ ಕಡೆ ಎಲ್ಲ ಸಾಯಂಕಾಲ 4 ಗಂಟೆ 5 ಗಂಟೆಯಿಂದ 7 ಗಂಟೆವರೆಗೆ ಮಧ್ಯಾಹ್ನ ಯಾರು ಬರಲ್ಲ. ಕರೆಸ್ತೀಯಾ? ಇಲ್ಲ ಮೇಡಮ್ ಕರೆಸ್ತೀನಿ ನಾನು ಇಂದ 4 ನನಗೆ. ವಿತಿನ್ 5 ಮಿನಿಟ್ಸ್ ಅಲ್ಲಿ ನಾವು ಸುಮಾರಾಗಿ ಒಂದು 200 ಜನನ್ ಗ್ಯಾದರ್ ಮಾಡ್ತೀವಿ. ಸರ್ ಬಂದ್ರೆ ನಾನ್ ಬರ್ಬೇಕಾಗಿದ್ದ ಅಲ್ಲಲ್ಲ ಇಲ್ಲಿ. ಸರ್ ಖುಷಿ ಆಯ್ತು, ಕರೆಕ್ಟ್ ಟೈಮ್ ಬಂದ್ರು ಸರ್. ಎಂಟ್ರಿ ನೋಡಿದ ತಕ್ಷಣ ಒಂದ್ 100 ಜನ ರೆಡಿ ಇದ್ರು ನೋಡಕ್ಕೆ ಸಾರ್ನ ಯಾವಾಗ ನೋಡೋಣ. ಸರ್ಗೆ ಆಶ್ಚರ್ಯ, ಓ ತಾಳ್ಡು ರೋಡಲ್ಲಿ ಎಷ್ಟ್ ಜನ ಬರ್ಬೋದು ಸರ್? ಸುಮಾರು ಒಂದ್ 5,000 ಜನ ಇಲ್ಲಿಂದ ಬರ್ತಾರೆ. ಮತ್ತೆ ಬಳ್ಳಾರಿಯಿಂದ ಎಷ್ಟು ಜನ ಬರ್ಬೋದು? ಮೇಡಮ್ ಟೈಮ್ ಆಯ್ತಾ? ಎಸ್ ಮೇಡಮ್, ಆ ಕ್ವಶನ್ ಆನ್ಸರ್ ತಗೋಣ ಹೇಳಿ. ಮತ್ತೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಏನೇ ಸ್ಟ್ರಕ್ ಆಗಿದೆ ಮೇಡಮ್? ಹೇಳಿ ಮೇಡಮ್. ಹೇಳಿ ಮೇಡಮ್, ಅಲ್ಲ ಕೊನೆಯಲ್ಲಿ ಏನ್ ಹೇಳ್ತೀರಿ ಹೇಳಿ, ಇನ್ನ ಕ್ವಶನ್ ಆನ್ಸರ್ ಹೋಗೋಣ. ನಮ್ಗೆ ಮೇಡಮ್ ಲಾಸ್ಟ್ ನಾವೆಲ್ಲೆಲ್ಲಿ ಹುಡುಕಿ ಧ್ಯಾನ ಪ್ರಚಾರ ಈ ಬಳ್ಳಾರಿ ಯಜ್ಞಕ್ಕೆ ಹೆಂಗ್ ಮಾಡಿದೀವಲ್ಲ ಮೇಡಮ್. ಯಾವ್ಯಾವ ಪ್ಲೇಸ್ಗೆ ಹೋಗಿವಿ ನಾನು, ಶೈಲಾಜಾ, ನಮ್ ಗ್ರೂಪ್ ಒಂದು ಎಲ್ಲೆಲ್ಲಿ ಹೋಗಿದ್ವೋ ಅವ್ರೆಲ್ಲ ಈಗ ಧ್ಯಾನಕ್ಕೆ ಬಂದಿದ್ದಾರೆ. ಅವ್ರು ಧ್ಯಾನ ಮನೆ ಧ್ಯಾನ ನಡೆಸಿದ್ದಾರೆ. ಅದನ್ನ ನೋಡಿ ನಮ್ಗೆ ಖುಷಿ ಆಗ್ತಾ ಇದೆ ಅಷ್ಟೇ. ನಾವು ಹುಡುಕಿ ಪಾಂಪ್ಲೆಟ್ ಕೊಟ್ಟು ಬಂದ್ವಿ. ಈ ಏರಿಯಾಗ್ ಗೊತ್ತಿಲ್ಲ ಧ್ಯಾನ, ಈ ಏರಿಯಾಗ್ ಗೊತ್ತಿಲ್ಲ. ಈಗ ಅವರೇ ಮನೆ ಧ್ಯಾನ ಅಖಂಡವಾಗಿ ನಾವ್ ಹೆಂಗೆ ವರ್ಷ ಅಂತ ಹೇಳಿ ನಡೆಸ್ತಿದೀವೋ ಅದೇ ತರ ಅಲ್ಲಿ ನಡೀತಾ ಇದೆ ಮನೆ ಧ್ಯಾನ. ಅವರೆಲ್ಲ ಅಲ್ಲಿರೋರೆಲ್ಲ ಧ್ಯಾನಕ್ಕೆ ಬಂದಿದ್ದಾರೆ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ ಮೇಡಮ್. ನೀವೇನಾದ್ರೂ ಕೇಳೋದಿದ್ದೆ ಹೇಳಿ. ಎಸ್ ಮೇಡಮ್, ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಎನರ್ಜೆಟಿಕ್ ಆಗಿತ್ತು. ಸಾಕ್ಷಿಭೂತವಾಗಿ ಎಲ್ಲವನ್ನ ನೋಡ್ತಾ ಪ್ರತಿಯೊಂದು ಕೂಡ ಧ್ಯಾನದಿಂದ ಕಂಪ್ಲೀಟ್ ಆಗಿ ಮಾವನವ್ರದ್ದಾಗಿರ್ಬೋದು, ಬೇರೆ ಆಗಿರ್ಬೋದು, ಸಾಕ್ಷಿಭೂತವಾಗಿ ನೋಡ್ತಾ ಇದ್ದೀರಿ. ನೋಡಿದ್ದ ಮೇಲೇನು ಕೂಡ ಎಲ್ಲವನ್ನ ಧ್ಯಾನದಿಂದ ಆ ಒಂದು ಎನರ್ಜಿಯಿಂದ ಕಡಿಮೆ ಆಯ್ತು. ಎಸ್ ಮೇಡಮ್, ನೋಡಿ 3 ವರ್ಷದಲ್ಲಿ ಮನೆ ಧ್ಯಾನದ ಜೊತೆಗೆ ಏನು ಅಖಂಡ ಧ್ಯಾನ ಆಗಿರ್ಬೋದು, 41 ಮಂಡಲ ಧ್ಯಾನ ಎಲ್ಲಾನು ಕೂಡ ಮಾಡ್ತಾ ನಿಮ್ಮಲ್ಲಿ ನೀವು ಬದಲಾವಣೆ ತಂತ. ಮೊದಲೆಲ್ಲ ಕೂಡ ಯಾವ ರೀತಿ ಅಂತಂದ್ರೆ ವಾಸ್ತು, ನಿಮ್ ಕ್ಲಾಸಲ್ಲಿ ವಾಸ್ತು ಮಾಡ್ಕೊಂಡ್ಬಿಟ್ಟಿವಿ ಮೇಡಮ್. ದೊಡ್ಡ ಮನೆ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟಿವಿ. ಎಸ್ ಮೇಡಮ್, ವಾಸ್ತನ ನಂಬ್ತಾ ಇದ್ದೆ. ಬಟ್ ಚಿಕ್ಕ ಮನೆಗಳಾಯ್ತು, ಎಲ್ಲ ಎಷ್ಟೋ ಪ್ರಾಬ್ಲಮ್ ಅನ್ನ ಅನುಭವಿಸಿದಿರಿ. ಬಟ್ ಆಮೇಲೆ ಗೊತ್ತಾಯ್ತು ಈ ಧ್ಯಾನ ಅನ್ನೋದನ್ನ, ಏನು ಧ್ಯಾನವನ್ನ ತಿಳಿಸ್ಕೊಟ್ರು ಎಲ್ಲರೂ ಕೂಡ. ಲಾವಣ್ಯ ಮೇಡಮ್ ಅವ್ರು ಫಸ್ಟ್ ಅವರು ಧ್ಯಾನ ಪ್ರಚಾರ ಇದು ಪರಿಚಯ ಆಯ್ತು. ಎಸ್ ಮೇಡಮ್, ಅಲ್ಲಿಂದ ಮತ್ತೆ ಧ್ಯಾನದಿಂದ ನೋಡಿ ಎಲ್ಲಾನು ಡೌಟ್ ಇತ್ತು ನಿಮಗೆ. ನಂಗ್ ಟೈಮ್ ಇಲ್ಲ ಅನ್ನೋದನ್ನ ಎಲ್ಲರೂ ಹಾಗೆ ನೀವು ಅಂದ್ಬಿಟ್ರಿ, ನಂಗ್ ಟೈಮ್ ಇಲ್ಲ ಅಂತ. ಎಸ್ ಮೇಡಮ್, ಆಮೇಲೆ ಧ್ಯಾನ ಏನು ಗೀತಾ ಮೇಡಮ್ ಅವರ ಒಂದು ಕ್ಲಾಸಿಗೆ ಅಟೆಂಡ್ ಆದಾಗ ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಮ ಜರ್ನಿ. ಎಸ್ ಮೇಡಮ್, ಧ್ಯಾನ ಮಾಡ್ಬೇಕು ಅಂತ 2 ಗಂಟೆಯಿಂದ ಪೂಜೆ ಮಾಡೋರು 2 ಗಂಟೆಯಿಂದ ಇವಾಗ ಧ್ಯಾನವನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ. ಎಸ್
ಧ್ಯಾನದ ಅಭಿಷೇಕ. ಮೊದಲೆಲ್ಲ ಪೂಜೆದ ಅಭಿಷೇಕ ಮಾಡಿದ್ರೆ, ಇವಾಗ ಹೌದೌದು. ನಮ್ಮನ್ನ ನಾವು ಆತ್ಮದ ಜೊತೆಗೆ ಅಭಿಷೇಕ ಮಾಡ್ಕೊಂತ ಹೌದು. ಇದ್ದೀರಿ. ಎಸ್ ಮೇಡಮ್. ಸೂಪರ್. ತುಂಬಾ ಅದ್ಭುತ ಮೇಡಮ್. ಮಾವನವರಾಗಿರ್ಬೋದು ನೋಡಿ, ಮಿರಾಕಿಲ್ ಮೇಡಮ್ ಅದು. ಅಷ್ಟೊಂದು ಡಯಾಲಿಸಿಸ್ ನಡೀತಾ ಇತ್ತು, ಮತ್ತೆ ಸೀರಿಯಸ್ ಕಂಡೀಷನ್ ಅಂದ್ರೂ ಕೂಡ ಧ್ಯಾನದಿಂದ ನೋಡಿ, ಡಾಕ್ಟರ್‌ನು ಕೂಡ ಸೈನ್ಸಿಗ್ನು ಕೂಡ ಇಲ್ಲಿ ಸವಾಲ್. ಮನೆಗೆ ಕರ್ಕೊಂಡು ಹೋಗಿ ಅಂತ ಲಾಸ್ಟ್ ಸ್ಟೇಜ್‌ನಲ್ಲಿ ಅಂತ ಅಂದಾಗ ನೋಡಿ, ಅಲ್ಲಿ ಮನೆಗೆ ಬಂದಾದ್ಮೇಲೆ ಪ್ರತಿದಿನ ಧ್ಯಾನ, ಧ್ಯಾನ, ಧ್ಯಾನ. ಹಲವಾರು ಮಾಸ್ಟರ್ಸ್‌ಗಳ ಒಂದು ಜ್ಞಾನದ ಜೊತೆಗೆ ಧ್ಯಾನವನ್ನ ಅಭ್ಯಾಸ ಮಾಡಿಸಿ, ಸಾಕ್ಷೀಭೂತವಾಗಿ ಪಿರಮಿಡ್ ವನ್ನ ಇಟ್ಟು, ಅವರು ಕೂಡ ನೋಡಿ ಅಷ್ಟೊಂದು ಎದ್ದು ಕೂಡುವ ಹಾಗೆ ಮಾಡಿದ್ರಿ ಧ್ಯಾನ. ಎಸ್ ಹೌದು, ಮೇಡಮ್. ನಿಜ ಮೇಡಮ್. ತುಂಬಾ ಅದ್ಭುತ ಮೇಡಮ್. ಥ್ಯಾಂಕ್ ಯು. ಲಾಸ್ಟ್ ಕೊನೆಯಲ್ಲಿನೂ ಕೂಡ ಹೇಮರೆಡ್ಡಿ ಆ ಒಂದು ಏನು ಸೆಂಟರ್ ಹೌದು. ಬೇಕಾಗಿತ್ತು, ಲಾಸ್ಟ್ ಟೈಮ್‌ನಲ್ಲಿ ಸಿಕ್ಕಿತ್ತು ಅಂತ ಹೇಳಿದ್ರಿ. ಅದ್ಭುತ 2ನೇ ವರ್ಷದ ವಾರ್ಷಿಕೋತ್ಸವ ಅಲ್ಲೇ ಮಾಡ್ಕೊಂಡೆ ಅಂತ. ಎಸ್ ಮೇಡಮ್. ಅದು ಎಲ್ಲ ಕೂಡ ಧ್ಯಾನದ ಒಂದು ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಮೇಡಮ್. ಹಾಗೆ ನಿಮ್ಮ ಮೊದಲೆಲ್ಲ ನಾನ್ ವೆಜಿಟೇರಿಯನ್, ಬಟ್ ಇವಾಗ ವೆಜಿಟೇರಿಯನ್ ಆಗಿ ಒಂದೇ ವಾರದಲ್ಲಿ ಕನ್ವರ್ಟ್ ಆಗಿ ಈ ರೀತಿ ಧ್ಯಾನದಲ್ಲಿ ನಿಮ್ಮನ್ನ ನೀವು ತಿಳಿಸ್ಕೊಂಡಿದ್ದೀರಿ. ಎಸ್ ಮೇಡಮ್. ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕದ್ದು ಮುಚ್ಚಿ ಅಂತ ಹೇಳ್ತಾ ಇದ್ರಿ. ನಾನು ಎಷ್ಟೋ ಸಲ ಸುಳ್ಳು ಹೇಳ್ಬೇಕಾಗುತ್ತೆ. ಬಟ್ ಇಲ್ಲಿ ನಮ್ಮ ಸಲುವಾಗಿ ನಾವು ನಮಗಾಗಿ ನಾವು ಮಾಡ್ಕೊಂತ ಇರ್ತೀವಿ. ಇಲ್ಲೇನು ಆ ಎಸ್ ಮೊದಲು ನನ್ಗೆ ನೆನಪು ಬರ್ತಾ ಇತ್ತು ಸ್ವಲ್ಪ ಒಂದೊಂದ್ ಪಾಯಿಂಟ್ ಅಷ್ಟೇ ಮೇಡಮ್. ಬಟ್ ಹೆಚ್ಚಾಗಿ ಇಲ್ಲ, ನಂದು ಹೊರಗಡೆ ಹೋಗಿದ್ದು ಅದಕ್ಕೆ. ಎಸ್ ಮೇಡಮ್. ತುಂಬಾ ಅದ್ಭುತ ಮೇಡಮ್. ಈ ದಿವಸನೂ ಕೂಡ ನಿಮ್ಮ ಒಂದು ಧ್ಯಾನದ ಅನುಭವ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್. ನಿಮಗೆ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಎಲ್ಲಾ ಆತ್ಮ ಬಂಧು ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಈ ಅವಕಾಶ ಕೊಟ್ಟಿದ್ದಕ್ಕೂ ನನಗೂ ಕೃತಜ್ಞತೆ ಮೇಡಮ್ ನಿಮ್ಗೆಲ್ಲ. ಗೀತಾ ಮೇಡಮ್‌ಗೂ ಹಾಗೂ ಪಿರಮಿಡ್ ಕಾಲ್ ಸೆಂಟರ್‌ಗೂ ಕೃತಜ್ಞತೆ ಮೇಡಮ್. ಎಸ್ ಮೇಡಮ್. ಫ್ರೆಂಡ್ಸ್, ಕೇಳಿದ್ದೇವಲ್ಲ ಇಲ್ಲಿವರೆಗೂ ಕೂಡ ನಿಮಗೆ ಯಾವ್ದಾದ್ರು ಕ್ವೆಷನ್ಸ್ ಆಗಿರ್ಬೋದು, ಅಭಿಪ್ರಾಯವನ್ನ ಮೇಡಮ್ ಹತ್ರ ಕೇಳಿ ತಿಳಿದುಕೊಳ್ಳಿ ಅಂತ ನಾನು ಕೇಳ್ಕೊಂತ ಇದ್ದೀನಿ.